ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯಿತು ಅನ್ನೋ ಮಾತನ್ನ ಆಗಾಗ ಹಲವಾರು ವಿಚಾರಗಳಿಗೆ ನಾವು ಬಳಸ್ತಲೇ ಇರ್ತೀವಲ್ವಾ. ಆದರೆ ಸೂಕ್ತವಾದಂತಹ ಉದಾಹರಣೆಯನ್ನ ಇವತ್ತು ನಾವು ಬಿಡದಿ ವಿಚಾರವಾಗಿ ಕೊಡ್ಬೋದು. ಒಬ್ರು ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀವಿ ಅಂತಾರೆ, ಅಭಿವೃದ್ಧಿ ಆಗಬೇಕು, ನಗರ ಅಭಿವೃದ್ಧಿ ಆಗಬೇಕು, ರೈತರಿಗೂ ಒಳ್ಳೆ ಜೀವನ ಕಟ್ಕೊಡ್ತೀವಿ ಅಂತಾರೆ. ಮತ್ತೊಬ್ರು ಇಲ್ಲ 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 ಇದು ನಗರ ಅಭಿವೃದ್ಧಿ ಅಂತಲ್ಲ, ರೈತರ ಮನೆ ಹಾಳು ಮಾಡ್ತಾ ಇದ್ದಾರೆ ಅಂತ ಮತ್ತೊಬ್ರು ಅಂತಾರೆ. ಒಬ್ರು ಅಭಿವೃದ್ಧಿ ಮಾಡೇ ತೀರ್ತೀವಿ, 3 ಕೋಟಿ ಕೊಡ್ತೀವಿ ಎಕರೆಗೆ, ಅದು ಒಪ್ಪಲಿಲ್ಲ ಅಂದ್ರೆ ಅಭಿವೃದ್ಧಿ ಪಡಿಸಿರುವ ಜಾಗವನ್ನೇ ರೈತರಿಗೆ ಕೊಡ್ತೀವಿ ಅಂತ ಒಬ್ರಂದ್ರೆ, ಪಾದಯಾತ್ರೆ ಮಾಡ್ತೀವಿ ರೀ ನಾವಿರೋದೇ ರೈತರ ಪರವಾಗಿ ಅಂತ ಮತ್ತೊಬ್ರು ಅಂತಾರೆ. ಇವರಿಬ್ಬರ ನಡುವೆ ರೈತರು ಯಾರನ್ನು ನಂಬಬೇಕು? ಬರೋಬ್ಬರಿ 516 ದಿನಗಳಿಂದ ಬೆಳಗ್ಗೆ ಎದ್ರೆ ಹಾಲು ಕರಿ, ಹಾಲು ಡೈರಿಗೆ ಹಾಕು, ಓಡ್ ಬಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡು, ಹಿಂಗಾಗ್ಬಿಟ್ಟಿದೆ ರೈತರ ಪರಿಸ್ಥಿತಿಯಲ್ಲಿ. ಜಾಗವನ್ನ ಕೊಡಬೇಕಾ ಬಿಡಬೇಕಾ, ಈ ಗೊಂದಲಗಳನ್ನ ರಾಜಕೀಯ ಪಕ್ಷಗಳು ಹುಟ್ಟಾಕ್ತಾ ಇದ್ದಾವೆ. ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಪಾದಯಾತ್ರೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ತನಕ ನೆನೆಗುದಿಗೆ ಬಿದ್ದಿದ್ದಂತಹ ಈ ಅಭಿವೃದ್ಧಿಯನ್ನ ಅಥವಾ ಪ್ರಾಜೆಕ್ಟ್ ಅನ್ನ ಕೈಗೆ ಎತ್ಕೊಳ್ತೀವಿ ಅಂತ ಇದ್ದಾರೆ. ರೈತರು ಏನ್ ಮಾಡಬೇಕು? ಹಾಗಾದ್ರೆ ಯಾರನ್ನ ನಂಬಬೇಕು? ವಿರೋಧ ಪಕ್ಷವನ್ನ, ಆಡಳಿತ ಪಕ್ಷವನ್ನ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಟೌನ್ಶಿಪ್ ವಾರ್. ನಾನು ವಿದ್ಯಾ ಮಲ್ನಾಡ್. 516 ದಿನಗಳಿಂದ ಹೋರಾಟ ಅಥವಾ ಪ್ರತಿಭಟನೆ ನಡೀತಾ ಇರೋದು. ತೀರಾ ಹೆಚ್ಚು ಕಾವು ಪಡ್ಕೊಳ್ತಾ ಇರೋದು ಈಗ ಒಂದು 3-4 ತಿಂಗಳಿಂದ ಕೂಡ. ಈಗ ನಾವಿಲ್ಲಿ ನೋಡ್ಬೇಕಾಗಿರೋದು ರೈತರ ಪರಿಸ್ಥಿತಿ ಏನಾಗುತ್ತೆ, ಸದ್ಯಕ್ಕೆ ಏನಾಗಿದೆ, ರೈತರು, ಬಿಡದಿ ಭಾಗದ ರೈತರು ಯಾರನ್ನು ನಂಬಬೇಕು? ಇವಾಗ ಅಭಿವೃದ್ಧಿ ಮಾಡ್ತೀವಿ, 3 ಕೋಟಿ ಹಣ ಕೊಡ್ತೀವಿ, ಹಣ ಬೇಡ ಅಂದ್ರೆ ನೀವು ಅಭಿವೃದ್ಧಿ ಪಡಿಸಿರುವ ಜಾಗವನ್ನು ತಗೊಳ್ಳಿ ಅಂತ ಹೇಳುವ ರಾಜ್ಯ ಸರ್ಕಾರದ ಮಾತನ್ನ, ಡಿ.ಕೆ. ಶಿವಕುಮಾರ್ ಅವ್ರ ಮಾತನ್ನ, ಅಥವಾ ಅಭಿವೃದ್ಧಿಗೆ ಚಾಲನೆಯನ್ನ ಕೊಟ್ಟು ಅಥವಾ ಇಂಥದ್ದೊಂದು ಅಭಿವೃದ್ಧಿ ಮಾಡ್ಬೋದು ಅಂತ ಆರಂಭ ಮಾಡಿ ಇವತ್ತು ನಾವು ಅದರ ವಿರೋಧವಾಗಿದ್ದೀವಿ, ತಲೆ ಕೆಡಿಸ್ಕೋಬೇಡಿ, ರೈತರ ಪರವಾಗಿ ನಾವಿದ್ದೀವಿ ಅಂತ ಪಾದಯಾತ್ರೆ ಮಾಡ್ತಾರೋ JDS ಅಥವಾ ಕುಮಾರಸ್ವಾಮಿ ಅವ್ರನ್ನ ನಂಬಬೇಕಾ? ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ರೈತ ಮಹಿಳೆ ಶ್ವೇತಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶ್ವೇತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಿಜೆಪಿ ವಕ್ತಾರರಾಗಿ ಗೋವಿಂದರಾಜು ಅವರಿದ್ದಾರೆ. ಗೋವಿಂದರಾಜು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸುನಿಲ್ ನಂದಕುಮಾರ್ ಟೌನ್ಶಿಪ್ ಯೋಜನೆಯ ಪರವಾಗಿ ಮಾತನಾಡ್ಲಿಕ್ಕಿದ್ದಾರೆ ನಮ್ಮ ಜೊತೆಗೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುನಿಲ್ ಅವರೇ. ವೀರಸಂಗಯ್ಯ ರೈತ ಮುಖಂಡರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. UT ಫರ್ಜಾನ ಕಾಂಗ್ರೆಸ್ ವಕ್ತಾರರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಫರ್ಜಾನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರಾಗಿ ನಾಗೇಂದ್ರ ಬಾಬು ಅವರು ಇದ್ದಾರೆ. ನಾಗೇಂದ್ರ ಬಾಬು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಪಾದಯಾತ್ರೆ ನಿನ್ನೆ ಅದ್ಭುತವಾಗಿ ನಡೀತು, ಇವತ್ತು ದೇವೇಗೌಡರು ಬೇರೆ ಎಂಟ್ರಿ ಕೊಡ್ತಾ ಇದ್ದಾರೆ, ಡೆಫಿನೆಟ್ಲಿ ಹೈಪ್ ಆಗುತ್ತೆ. ಏನು ಹೇಳಕ್ ಹೊರಟಿದ್ದೀರಿ ಈ ಪಾದಯಾತ್ರೆ ಮೂಲಕ? ಪಾದಯಾತ್ರೆ ಮೂಲಕ ಅವತ್ತಿಂದ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಭಾರತ ದೇಶ ಪ್ರಮುಖವಾಗಿ ರೈತರ ಮೇಲೆ ಆಧಾರಪಟ್ಟು ಇವತ್ತು ದೇಶ ನಡೀತಾ ಇರ್ತಕ್ಕಂಥದ್ದು. ಅನ್ನದಾತ ಇಲ್ಲ ಅಂದರೆ ನಾವು ಇಲ್ಲವೇ ಇಲ್ಲ. ಅಂಥ ಒಂದು ಅನ್ನದಾತರಿಗೆ, ಅದು ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಎಲ್ಲೇ ಅನ್ಯಾಯ ಆದರೂ ಕೂಡ ಒಂದು ರಾಜಕೀಯ ಪಕ್ಷಗಳಾಗಿ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅವ್ರಿಗೆ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಕೂಗು ನಾವು ಧ್ವನಿಯನ್ನು ಎತ್ತಲೇಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಬಿಡದಿ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪದೇ ನಾವು ಹೇಳಿದ್ದೀವಿ. ಫಲವತ್ತಾದಂಥ ಭೂಮಿಯನ್ನು ಇವತ್ತು ಯಾವ ಒಂದು ಸನ್ಮಾನ್ಯ ಕುಮಾರಸ್ವಾಮಿಯವರು 2006ನೇ ಇಸ್ವಿಯಲ್ಲಿ SEZ ಮಾಡಿರ್ತಕ್ಕಂಥದ್ದು ನಾವಲ್ಲ, ಕೇಂದ್ರ ಸರ್ಕಾರ. ರೆಡ್ ಝೋನ್ ಬಗ್ಗೆನೂ ಕೂಡ ಮಾತಾಡಿದ್ರು. ಅವತ್ತು SEZ ಮಾಡಿದ್ದಾರು ಕೇಂದ್ರ ಸರ್ಕಾರ. ಎಲ್ಲಿ ಟೌನ್ಗಳನ್ನ ಬಿಟ್ಟು, ನೀವು ದೊಡ್ಡ ನಗರಗಳನ್ನು ಬಿಟ್ಟು ಆಚೆ ಕಡೆ ಹೊರವಲಯದಲ್ಲಿರ್ತಕ್ಕಂಥ ಟೌನ್ಶಿಪ್ಗಳನ್ನು ನೀವು ಡೆವಲಪ್ ಮಾಡಬೇಕು ಅಂತಕ್ಕಂಥ ಅವತ್ತು ಹೇಳಿದರು. ಅವತ್ತು ಬರೀ ಕೇವಲ ಫೋರಮ್ ನಡೆಸಿದ್ದಷ್ಟೇ, ಬೇರೆ ಏನು ಅವತ್ತು ಯಾವುದೇ ಕಾರಣಕ್ಕಾಗಿರಲಿಲ್ಲ. ಯಾವತ್ತು ಆ ರೈತರುಗಳ ಭಾಗದಲ್ಲಿರ್ತಕ್ಕಂಥವ್ರ ಏನು ಭಾವನೆಗಳನ್ನು ನಾವು ವ್ಯಕ್ತಪಡಿಸಿದ್ರು, ವಿಧಾನಸೌಧದಲ್ಲಿ ಸರಿಸುಮಾರು 3 ಬಾರಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕರೆದು ಅವರುಗಳ ಜೊತೆ ಸಮಾಲೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನು ನೀವು ಮಾಡಿಕೊಡ್ದು ಫಲವತ್ತಾದಂಥ ಭೂಮಿ, ಪ್ರತಿನಿತ್ಯ ಕೂಡ ಒಂದು 6,000 ಲೀಟ್ರ್ ಹಾಲು ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹೂವು ಹಣ್ಣು ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಕುಂಟೆಗಟ್ಟಲೆ ಲೆಕ್ಕದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಕೂಡ ಜೀವನಾಧಾರ ಅದೇ ಆಗಿದೆ. ಒಂದು ಮನೇಲಿ ಒಂದು ತಂದೆ ಇದ್ದಾರೆ, ಇವತ್ತು ಮಕ್ಕಳು ಮೊಮ್ಮಕ್ಕಳು ಕೂಡ ಸಾಕ್ತಾ ಇದ್ದಾರೆ. ಅವ್ರ ಮನೆಗಳಲ್ಲೂ ಕೂಡ ಎಲ್ಲ ವೆಹಿಕಲ್ ಇದೆ, ಮನೆ ಇದೆ, ಸಫಿಷಿಯೆಂಟಾಗೆಲ್ಲ ಜೀವನ ಮಾಡ್ತಾ ಇದ್ದಾರೆ. ಇಂಥ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನೇ ನೀವು ಯಾಕೆ ಇದು ಮಾಡ್ತೀರಾ ಅನ್ನೋ ಸಂದರ್ಭದಲ್ಲಿ 3 ಬಾರಿ ವಿಧಾನಸೌಧಕ್ಕೆ ಕರೆಸಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ
ಕುಮಾರಸ್ವಾಮಿ ಅವರು ಪ್ರಬಲವಾಗಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಸದನದಲ್ಲಿ ತಗೊಂಬಂದಂಥ ಸಂದರ್ಭದಲ್ಲಿ ಆವತ್ತಿನ ಸದನದಲ್ಲಿ ಇದೇ ಯಾವ ಒಂದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಂತ ಸನ್ಮಾನ್ಯ ಖರ್ಗೆ ಅವರಾಗಿರ್ಬೋದು ಅಥವಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತಿನ ಯಾರು ಅಧ್ಯಕ್ಷರಿರ್ತಕ್ಕಂಥವ್ರು ಎಲ್ಲ ಕೂಡ ಪ್ರಬಲವಾಗಿ ವಿರೋಧ ಮಾಡಿದರು. ಯಾವ ರೀತಿ ವಿರೋಧ ಮಾಡಿದ್ರು ಅಂತಂದರೆ, ರೈತರಿಗೆ ನೀವು ಮರಣ ಶಾಸನವನ್ನು ಬರಿತಾ ಇದ್ದೀರಾ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ನೀವು ಸರ್ವನಾಶ ಮಾಡಕ್ಕೆ ಹೊರಟಿದ್ದೀರಾ, ಪ್ರಕೃತಿಯನ್ನು 10 ಲಕ್ಷ ಗಿಡಗಳನ್ನು ಕಡಿತಾ ಇದ್ದೀರಾ, ಪ್ರಕೃತಿಯನ್ನು ನೀವೆಲ್ಲ ಕೂಡ ಸರ್ವನಾಶ ಮಾಡಕ್ಕೆ ಹೊರಟಿದ್ದೀರಾ, ಪೊಲ್ಯೂಷನ್ ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಈ ರೈತರಿಗೆ ಅನ್ಯಾಯ. ಪಾದಯಾತ್ರೆ ಮಾಡಿದ ತಕ್ಷಣ ಅವ್ರು ಕೈ ಬಿಟ್ಬಿಡ್ತಾರ? ಒಂದು ನಿಮಿಷ, ನ್ಯಾಯಕ್ಕಾಗಿ ಹೋರಾಟ ಮಾಡಲೇಬೇಕಲ್ವಾ? ನ್ಯಾಯಯುತವಾಗಿ ಹೋರಾಟ ಮಾಡಬೇಕು, ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ಕೊಟ್ಟಿರ್ತಕ್ಕಂಥದ್ದೇನು? ಹೋರಾಟದಿಂದನೇ ನಾವು ಗೆಲ್ಲಬೇಕಾಗುತ್ತೆ, ಮನವರಿಕೆ ಮಾಡಿಕೊಡ್ಬೇಕು. ಈ ರಾಜ್ಯದ ಕಟ್ಟ ಕಡೆಯ ರೈತರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಈ ರಾಜ್ಯದ ಯಾವ ರೀತಿ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ತಾರೆ. ಪಾದಯಾತ್ರೆ ಆರಂಭ ಮಾಡ್ತೀರಿ, ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಡಿಯೋವನ್ನ ಹಾಕ್ತಾರೆ. ನೆನೆಗುದಿಗೆ ಬಿದ್ದಿರುವ ಟೌನ್ಶಿಪ್ಗೆ ನಾವು ಮರುಜೀವ ಕೊಡ್ತೀವಿ, ರೈತರ ಜೀವನವನ್ನ ಹಸನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸ್ತೀವಿ, IT ಸಿಟಿಯನ್ನು ರೆಡಿ ಮಾಡ್ತೀವಿ, AICTಯನ್ನು. ಸಾರಿ, ಖಂಡಿತ ನೀವು ಹಾಗಾದ್ರೆ ಮಾಡಿ, ಪರವಾಗಿಲ್ಲ. ಇದನ್ನ ಹೇಳಿದೆ ಅಂದ್ರೆ ನಿಮ್ಮ ಪಾದಯಾತ್ರೆ ಒಂದ್ ಕಡೆ, ರೈತರಿಗೆ ಹೀಗೆ ಜೀವನವನ್ನ ಅನುಕೂಲ ಮಾಡ್ಕೊಡ್ತೀವಿ ಅಂತ ಮತ್ತೊಂದ್ ಕಡೆ, ಇದನ್ನ ಕೇಳಿಸ್ಕೊಂಡ್ ರೈತರು ಏನಾಗ್ಬೇಕು? ನಿಮ್ಮನ್ನ ನಂಬೇಕಾ ಅವ್ರನ್ನ ನಂಬೇಕು? ಒಂದು ಮಾತು ಹೇಳ್ತಿದ್ದೀನಿ, 2006ನೇ ಇಸ್ವಿಲಿ ವಿರೋಧ ಮಾಡಿದವ್ರು ಯಾರು ವಿರೋಧ ಮಾಡಿದ್ರು? 2006ನೇ ಇಸ್ವಿಲಿ 2000 ಈಗ ಆಯ್ತು ತಗೊಳ್ಳಿ, ಇವಾಗ ವಿರೋಧ ಮಾಡ್ತಾ ಇರೋದು ಯಾರು ವಿರೋಧ ಮಾಡ್ತಾರೆ? ನಾವು ಅವತ್ತು ವಿರೋಧ ಮಾಡಿಲ್ಲ, ದಯಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಅವತ್ತು ನಾವು ವಿರೋಧ ಮಾಡಿಲ್ಲ. ರೈತರ ಭಾವನೆಗಳನ್ನು ನಾವು ತಗೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತಕ್ಕಂಥದಕ್ಕೆ 3 ಬಾರಿ ವಿಧಾನಸೌಧಕ್ಕೆ ಕರೆಸಿ ಅವ್ರನ್ನ ಮಾತುಕತೆ ನಡೆಸಿ ನಮಗೆ ಬೇಡ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಸ್ಪಷ್ಟ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾವು ಯಾರಲ್ಲೂ ಒತ್ತಡ ಮಾಡಿಲ್ಲ. ಆಮೇಲೆ ಯಾರು ಬರ್ತೀನಿ ನಿಮಗೆ, ಇಲ್ಲ ಇನ್ನೂ ಒಂದ್ ಸೆಕೆಂಡ್ ಬರ್ತೀನಿ. ಫಸ್ಟ್ ಓಪನಿಂಗ್ ಕಾಮೆಂಟ್ ಎಲ್ಲರದು ತಗೋಬರ್ತೀನಿ. ಫರ್ಜಾನ್ ಅವರೇ, ತಲೆ ಮೇಲೆ ತಲೆ ಬೀಳಿ ಯೋಜನೆಯನ್ನ ಮಾಡೇ ತಿರ್ತೀವಿ, ಕೈ ಬಿಡೋ ಮಾತೇ ಇಲ್ಲ ಅಂತೀರಿ ಕಾಂಗ್ರೆಸ್ನವರು. ಒಪ್ಪಿಗೆ ಇಂದಲೇ ಇದೆ. ನಮಸ್ಕಾರ. ಆದ್ರೆ ಈ ವಿಚಾರ ನಿಜ, ಆದ್ರೆ ನಿಮ್ಮ ಈ ವ್ಯಾಖ್ಯಾನ ಇದೆಯಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅದು ನಿಜ, ಆ ವ್ಯಾಖ್ಯಾನ ಮಾತ್ರ ತಪ್ಪು ಅಂತ ನೀವು ಏನ್ ಹೇಳಿದ್ರು. ಕಟ್ಟ ಕಡೆ ರೈತರಿಗೂ ಸತ್ಯ ಗೊತ್ತಾಗಬೇಕು ಅಂತ, ಆ ಸತ್ಯ ಗೊತ್ತಾಗಬೇಕು. ಕುಮಾರಸ್ವಾಮಿ ಅವರ ಅಸೂಯೆಯ ಫಲವಾಗಿ ಆ ಪ್ರದೇಶವನ್ನ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ನೋಟಿಫೈ ಮಾಡಿರುವಂಥದ್ದು. ಯಾರ ಮೇಲೆ ಹಾಗೆಯಿಂದ? ಅಶೋಕ್ ಕೇನಿ ಅವರಲ್ಲಿ ಸೋಲೂರು ಪ್ರಾಜೆಕ್ಟ್ ಏನಿತ್ತಲ್ಲ, ಅದಕ್ಕೆ ಪರ್ಯಾಯವಾಗಿ ಅವ್ರದ್ದೇನೋ ವ್ಯವಹಾರ ಕೆಟ್ಟಿತ್ತು, ಅದಕ್ಕೆ ಪರ್ಯಾಯವಾಗಿ ಇವರಲ್ಲಿ ಬಿಡದಿ ಟೌನ್ಶಿಪ್ಗೆ ಅಲ್ಲಿ ನೋಟಿಫೈ ಮಾಡಿರುವಂಥದ್ದು. ಅದರ ನಂತರದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬಂದು 2006ರಲ್ಲಿ ಮಾಡಿದ್ರು, 2007ರಲ್ಲಿ DLF ಸಂಸ್ಥೆಯಿಂದ 400 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದ್ರು. ಅದನ್ನು ತಿರುಗಿ ಕೊಡುವಂಥ ಪ್ರಸಂಗ ಬಂತು, ಅದು ಬೇಜಾರು ಅವ್ರಿಗಿರ್ಬೋದು, ಅದು ಸಹಜ. ಅದರ ನಂತರದಲ್ಲಿ 2020ರಲ್ಲಿ ಯಡಿಯೂರಪ್ಪ ಅವರು ಹೇಳ್ತಾರೆ, ಬೆಂಗಳೂರಿಗೆ ಅಪಾರ ಪ್ರಮಾಣವಾದ ಹೂಡಿಕೆ ಬರುವ ಸಾಧ್ಯತೆ ಇರುವುದರಿಂದ ಈ ಬಿಡದಿ ಸಮೀಪದ 9,000 ಎಕರೆ ಪ್ರದೇಶವು ಅತ್ಯಂತ ಸೂಕ್ತವಾಗಿರುತ್ತದೆ ಈ ಟೌನ್ಶಿಪ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. 2022ರಲ್ಲಿ ಮತ್ತೆ ಬೊಮ್ಮಾಯಿ ಹೇಳ್ತಾರೆ, ಇಂತಹ ಅನೇಕ ಉಪನಗರಗಳನ್ನು ಈ ಕರ್ನಾಟಕದಲ್ಲಿ ಸೃಷ್ಟಿಸಲಾಗುವುದು, ನವ ನಗರಗಳ ಮೂಲಕ ನವ ಭಾರತದ ನಿರ್ಮಾಣ ಮಾಡಲಾಗುವುದು ಅಂತ ಹೇಳ್ತಾರೆ. ಇದೆಲ್ಲ ನಡ್ಕೊಂಡು ಬಂದಿದೆ. ಆಮೇಲೆ ಇದರ ಪ್ರಾಥಮಿಕ ಅಧಿಸೂಚನೆ 2025 ಫೆಬ್ರವರಿ 13ಕ್ಕೆ ನಡೆದಿದೆ. ಆವಾಗ ಸೊಲ್ಲೆತ್ತದೆ ಇವರು ತಮ್ಮ ಪೊಲಿಟಿಕಲ್ ಸ್ಪೇಸ್ಗೋಸ್ಕರ, ರಾಜಕೀಯ ಉಳಿವಿಗೋಸ್ಕರ ಇವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಒಕ್ಕಲಿಗ ರಾಜಕೀಯ ಉಳಿವಿಗೋಸ್ಕರ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರೀಲಾಂಚ್ ಮಾಡಕ್ಕೆ ರೀಲಾಂಚ್ ಪ್ಯಾಡಿಂಗ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಹೇಳ್ತೀನಿ ಮೇಡಮ್, ನಿನ್ನೆ ಇದೇ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ, ಏನಿಲ್ಲ ಅಲ್ಲ ಮೈಕ್ ಆಫ್ ಆಗಿದೆ ಅನ್ಕೊಂಡ್ರು ಅವರು, ಅಲ್ಲ ನೋಡಿ ಇವರ ಬುದ್ಧಿ ನೋಡಿ, ಮೈಕ್ ಆಫ್ ಆಗಿದೆ ಅನ್ಕೊಂಡಿದ್ದಾರೆ. ಇವ್ರ ಬುದ್ಧಿ ನೋಡಿ, ಏನಿಲ್ಲ ರೀ, ಸುಮ್ಮನೆ ಸಾಂಕೇತಿಕವಾಗಿ ಮರ್ಯಾದೆ ಉಳಿಸ್ಕೋಬೇಕಲ್ಲ ಅಂತ ಏನೋ ಒಂದು ಮಾಡ್ತಾ ಇದೀವಿ ಅಂತ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ. ಯಾಕೆ ಸರ್ ಸಾಂಕೇತಿಕವಾಗಿ ಮಾಡ್ತೀರಾ? ಯಾಕೆ ಪ್ರಬಲವಾಗಿ ಮಾಡಲ್ಲ? ಕಟ್ಟ ಕಡೆ ರೈತರಿಗೆ ಯಾಕೆ ಸತ್ಯ ಹೇಳಲ್ಲ? ಅಲ್ಲ ಉತ್ತರ ಅವ್ರು ಕೊಡ್ತಾರೆ. ಪ್ರತಿಭಟನೆ ಇದೆಯಲ್ಲ, ನಿಮ್ದು ಪಾದಯಾತ್ರೆ ಇದೆಯಲ್ಲ, ಅದನ್ನ ಯಾಕೆ ಪ್ರಬಲವಾಗಿ ಮಾಡಲ್ಲ? ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರಲ್ಲ, ಏನಿಲ್ಲ ಸರ್ ಎಲ್ಲ ಒಪ್ಕೊಂಡಿದ್ದಾರೆ, ನಾವು ಏನದು ಸಾಂಕೇತಿಕ ಮೆರವಣಿಗೆ, ಪಂಜಿನ ಮೆರವಣಿಗೆನಾ? ಯಾಕೆ? ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೋಬಿಡ್ತೀನಿ. ಗೋವಿಂದರಾಜ್ ಅವರೇ, ಯೋಜನೆ ಬಗ್ಗೆ ನಿಮ್ಮ ಹತ್ರ ಫಸ್ಟ್ ಕೇಳಲ್ಲ ನಾನು. ದಯವಿಟ್ಟು ನಿಮ್ಮಿಬ್ರನ್ನ ಅನ್ಸಕ್ಕೆ ಯಾವ್ದಾದ್ರು ಒಂದು ಫೆವಿಕ್ವಿಕ್ಕೋ ಫೆವಿಕಾಲೋ ಬೇಕು, ಅವೆರಡೂ ಸಾಕಾಗ್ತಾ ಇಲ್ಲ. ಎಲ್ಲಿ ತರೋದು ಅಂತ ಗಮ್ಮನ್ನ? ಒಬ್ರು ಸಾಂಕೇತಿಕವಾಗಿ ಅಂತೀರಿ, ಇನ್ನೊಬ್ರು ದೊಡ್ಡ ಗೌಡ್ರನ್ನೇ ಕರ್ಕೊಂಡ್ ಪಾದಯಾತ್ರೆ ಏನ್ ಮಾಡ್ತಾರೆ. ಏನ್ ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್ ಎಲ್ಲಿಗೆ ಹೋಗಿ ನಿಂತ ಕೇಳ್ತಾ ಇದೆ? ತಾಳಮೇಳ ಇಲ್ಲ ನೋಡಿ ಮೇಡಮ್, ಅಲ್ಟಿಮೇಟ್ ಇರ್ತಕ್ಕಂಥದ್ದು ಇಲ್ಲಿ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ವಿಚಾರ. ನಾವಂತೂ ಗಟ್ಟಿಯಾಗಿ ಮೈತ್ರಿ ಇವತ್ತು ಜಂಟಿಯಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥ. ಇವತ್ತೇನು 2006ರಲ್ಲಿ ಏನು ಪ್ರಪೋಸಲ್ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ
ಪ್ರಪೋಸಲ್ ಆದಂಥ ನಂತರ ಆ ಪ್ರಪೋಸಲ್ನ ಯಾವುದೇ ನೋಟಿಫಿಕೇಶನ್ ಮಾಡಲಿಲ್ಲ. ಸರ್ಕಾರ ಇದು ಅರ್ಥ ಮಾಡ್ಕೊಬೇಕು. ಯಾವುದೇ ಒಂದು ರೈತರಿಗೆ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗಲಿ ಯಾವುದೇ ಕಾರ್ಯ ಮಾಡಲಿಲ್ಲ. ಇವತ್ತು 512 ದಿನದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ? ಇದಕ್ಕೆ ಉತ್ತರ ಕೊಡಬೇಕಲ್ಲ ಸರ್ಕಾರ. ಇವತ್ತು ಜಮೀನ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ರೈತರು ಹೋರಾಟ ಮಾಡ್ತಾ ಇರೋದನ್ನ ಇವತ್ತು ಅಧಿಕೃತವಾಗಿ ರಾಜಕೀಯ ಪಕ್ಷಗಳಾದ BJP ಮತ್ತು JDS ಮೈತ್ರಿಯಾಗಿ ಇವತ್ತು ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಇದರಿಂದ ಇವತ್ತು ಹೋರಾಟ ಹಮ್ಮಿಕೊಂಡು ಇವತ್ತು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥದ್ದು ನೀವು ರೈತರು ಕೊಟ್ಟರೆ ಜಮೀನ ತೊಗೊಬೇಕಾಯಿತು, ರೈತರು ಕೊಡಲ್ಲ ಅಂದಮೇಲೆ ಕಿತ್ಕೊಳ್ಳೋಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ನೀವು ಒತ್ತಾಯಪೂರ್ವಕವಾಗಿ ನಾನು 2 ಕೋಟಿ ಕೊಡ್ತೀನಿ ಅಂತ ಒಂದ್ಸರಿ ಹೇಳ್ತೀರಾ, 2.5 ಕೋಟಿ ಅಂತ ಹೇಳ್ತೀರಾ. ನೆನ್ನೆ ನೋಡಿದ್ರೆ ಏಕಾಏಕಿ ನೀವು 3 ಕೋಟಿ ಅಂತ ಹೇಳ್ತೀರಾ. ಯಾವ ನೋಟಿಫಿಕೇಶನಲ್ಲಿ ನಿಮ್ಗೆ 3 ಕೋಟಿ ಅಂತ ಮೆನ್ಷನ್ ಮಾಡಿದ್ದೀರಾ? ಇದಕ್ಕೆ ಉತ್ತರ ಕೊಡಬೇಕಲ್ವಾ? ನಿಮಗೆ CM ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿಯಾದ ಆಫರ್ಗಳನ್ನ ಕೊಡ್ಬೋದು ರೈತರಿಗೆ ಅಂತ ಹೇಳ್ಬಿಟ್ಟು ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ? ರೈತರಿಗೆ ಕೊಟ್ರೆ ನೀವ್ಯಾಕ್ರಿ ಹೊಟ್ಟೆ ಒಂದ್ ನಿಮಿಷ ರೈತರು ಅಲ್ಲಲ್ಲ ನೀವು ಅಧಿಕೃತವಾಗಿ ಮೇಡಮ್ ಅದಕ್ಕೊಂದು ಸಂಪುಟ ಇದೆ ಮೇಡಮ್, ಚರ್ಚೆ ಮಾಡೋದಕ್ಕೆ, ವಿಚಾರ ಚರ್ಚೆ ಮಾಡೋದಕ್ಕೆ ಕೊಡ್ಬೇಕಾ ಬೇಡವಾ, ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಅಧಿಕೃತವಾಗಿ ಬಿಜೆಪಿ ಅವ್ರ ಸಮಸ್ಯೆ ಹೇಳ್ರಿ. ನಿಮಗೆ ಬಿಡದಿ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕು, ಜಾಗವನ್ನ ಕೊಡಬಾರ್ದು ಅಂತನಾ, ಅಥವಾ ರೈತರಿಗೆ 3 ಕೋಟಿ ಕೊಡ್ತಾ ಇದಾರೆ ಅಂತ ಹೊಟ್ಟೆ ಉರಿಯ? ಮೇಡಮ್ ರೈತರು ಇವತ್ತು ಒಂದ್ ನಿಮಿಷ ರೈತರು ಜಮೀನ್ ಕೊಡಲ್ಲ ಅಂತಾರೆ ಮೇಡಮ್. ಯಾಕೆ ಕಿತ್ಕೊಂತ ಇದ್ದೀರಾ ಹಾಗಾದ್ರೆ? ನೀವು ಮನವೊಲಿಸಿ ಅವ್ರನ್ನ ನಾವು ರೈತರ ಜಮೀನ ಪಡ್ಕೊಂತೀವಿ ಅನ್ನೋ ಕೆಲಸ ಆಗಬೇಕಾಯ್ತು. ಖಂಡಿತ ಸರ್ವೆ ಮಾಡಿದೀವಿ, ಹೋರಾಟದಲ್ಲಿ ಪಾಲ್ಗೊಂಡಿದೀವಿ. ಯಾವುದೇ ರೈತರದ್ದು ಗಮನಕ್ಕೆ ತರದಲೆ ಒಂದ್ ನಿಮಿಷ ಅಲ್ಲ ಅವ್ರ ಆಮಿಷಗಳು ಹೊಡ್ತಾ ಇದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಬಂದಂಗೆ ಮೇಡಮ್. ಮುಖ್ಯಮಂತ್ರಿ ಒಬ್ಬರೇನೆ, ಕ್ಯಾಬಿನೆಟ್ ಅಂತ ಇರುತ್ತೆ ಮೇಡಮ್, ಸದನ ಅಂತ ಇರುತ್ತೆ. ಸದನದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ಬೇಕಲ್ವಾ? ನೀವು ಏಕಾಏಕಿ ಘೋಷಣೆ ಮಾಡ್ತೀರಾ ಅಂದ್ರೆ ಏನ್ ಅರ್ಥ ಅದು? ನೀವು ಯಾರನ್ನ ಮರಳು ಮಾಡಕ್ ಹೊರಡ್ತಾ ಇದ್ದೀರಾ? ಇಲ್ಲಿ ಏಜೆಂಟ್ಗಳು ಮರಳು ಮಾಡ್ತಾ ಇದ್ದೀರಾ, ಇಲ್ಲ ಇನ್ನೊಬ್ಬರು ಮತ್ತೊಬ್ಬರನ್ನ ನೀವೇನೋ ಒಂದು ಮರಳು ಮಾಡಕ್ ಕೊಡ್ತಾ ಇದ್ದೀರಾ? ನಿಜವಾದ ರೈತರು ಹೋರಾಟ ಮಾಡ್ತಾರಲ್ವಾ? ನಿಮ್ಗೆ ಆ ಕೂಗ ಯಾಕೆ ಕೇಳಿಸ್ತಾ ಇಲ್ಲ ಹಾಗಾದ್ರೆ? ವಿಜೇಂದ್ರ ಯಾಕೆ ಹೋಗಿಲ್ಲ ಹಂಗಿದ್ರೆ? ಅಲ್ಲ ನೀವು ನೋಡ್ರಿ ವಿಜೇಂದ್ರ ರೈತರ ಹೋರಾಟಕ್ಕೆ ಜೊತೆಯಾಗಿ ನಿಲ್ಲುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ನೆನ್ನೆ ವಿಜಯೇಂದ್ರ ಅವರ ವಿಡಿಯೋ ಲೀಕ್ ಆದ್ರೆ ನಿಮಗೆ ಭಾರಿ ಮುಜುಗರ ಆಗಿದೆ. ಮುಜುಗರ ಖಂಡಿತ ಇಲ್ಲ. ಈಗ ಇಲ್ಲಿ ನೋಡಿ, ಇದು ಸಾಂಕೇತಿಕ ಅನ್ನೋದಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹೋರಾಟಗಳು ಸಾಂಕೇತಿಕ ಚಾಲನೆ ಕೊಡುವಂತದ್ದು. ಈಗ ಚಾಲನೆ ಕೊಟ್ಟೆ ಅದ್ರ ಪಾಲ್ಗೊಳ್ಳುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಬಹಳ ಕಷ್ಟ ಆಗುತ್ತೆ ಅವ್ರ ಸ್ಟೇಟ್ ಖಂಡಿತ ಇಲ್ಲ ಮೇಡಮ್. ಕಂಪ್ಲೀಟ್ ಗಟ್ಸ್ ಟು ಟೆಲ್ ಅಬೌಟ್ ನಮಗೆ ನಮ್ಮ ಒಂದು ಸ್ನೇಹ ಹೇಗಿದೆ ಬೇರೆ ಬೇಯಿಸ್ಕೊಳ್ಳಕ್ಕೆ ಯಾವ ಬ್ರೋಕರ್ಗಳಲ್ಲಿ ಕೆಲಸ ಮಾಡ್ತಾರೆ ಕೊಡ್ತೀನಿ ವಿವರಣೆ. ಯಾವ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಪುಲಿ ಲೀಡರ್ಗಳು ಏನೇನು ಬ್ರೋಕರೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಜನಗಳ ಹತ್ರ ಹೋಗಿ ಆ ಟೋಕನ್ ಸತ್ಯ ಒಪ್ಕೋತದೆ. ಸತ್ಯ ಗೊತ್ತಿದೆ ಹೇಳ್ರಿ ನೋಡೋಣ. ಹೇಳ್ರಿ ಸತ್ಯ ಗೊತ್ತು ನಿಮ್ಗೆ, ಏನ್ರಿ ಸತ್ಯ ಗೊತ್ತು ನಿಮ್ಗೆ? ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಿ. ಜೆಡಿಎಸ್ ವೋಟ್ ಹಾಕ್ಸಿದ್ರಿ, ನಾವು ಪಕ್ಷದ ಕಾರ್ಯಕರ್ತ. ಗೊತ್ತಾಗಿದ್ರೆ ರೈತರ ವಿಷಯ ಹೇಳಿ. ನಿಮ್ ಕುಮಾರಸ್ವಾಮಿ ಪರವಾಗಿನೇ 20 ವರ್ಷದಿಂದ ಹೋರಾಟ ಮಾಡ್ತಾರೆ. ನಮ್ಮ ಕುಮಾರಸ್ವಾಮಿ ಅವರನ್ನೇ ಟೌನ್ಶಿಪ್ ಮಾಡ್ತೀವಿ ಅಂತ ನಮ್ಮ ವಿಧಾನಸೌಧದಲ್ಲಿ ಕರೆದು ಮಾತಾಡಿದಾಗ ಕರೆಕ್ಟ್ ಅಲ್ವಾ? ಅವತ್ತು ಒಪ್ಕೊಂಡಿದೀವಿ ಟೌನ್ಶಿಪ್ ಮಾಡಿ ಅಂತ ನಮ್ಮನ್ನ ಕನ್ವಿನ್ಸ್ ಮಾಡಿದ್ರು. ಹೌದು. ಜೀರಾಮಯ್ಯನವರು ಯಾರು ಮಾಡಿ ಅಂದಾಗ ಯಾರು ವಿರೋಧ ಮಾಡಿದವರು? ಯಾರು ವಿರೋಧ ಮಾಡಿದವರು? ಕಾಂಗ್ರೆಸ್ನವರು. ಕಾಂಗ್ರೆಸ್ ನಾವು ಹೊಣೆ ಅಲ್ಲ. ಕಾಂಗ್ರೆಸ್ ನಿಮ್ಗೆ ಇದು ಮೊದಲನೇ ಪ್ಯಾನಲ್ ಅಲ್ವೇ ಅಲ್ಲ, ನೀವು ಪ್ಯಾನಲ್ ಗಳಿಗೆ ಹೊಸಬ್ರು ಅಲ್ವೇ ಅಲ್ಲ. ದಯವಿಟ್ಟು 3 ಜನ ರೈತರನ್ನ ಅಂತ ಕರೆಸಿದಾಗ ಬರೀ ಒತ್ತಾರೆ ಹೆಂಗ್ ಕಿರ್ಚಾಡ್ಬಿಟ್ರೆ ಹೆಂಗ್ ಹೇಳಿ? ಅವರು ಒಂದು ಮಾತನ್ನ ತಪ್ಪು ಮಾತಾಡಿದ್ದಾರೆ. ಜನಗಳು ಕೋಟ್ಯಾಂತರ ಜನ ನೋಡ್ತಾರೆ. ತಪ್ಪು ಸಂದೇಶ ಎಲ್ಲೂ ಹೋಗಬಾರ್ದು. ಎಲ್ಲಿ ಅಶೋಕ್ ಕೂತಿಲ್ವೇ? ಒಂದ್ ಸೆಕೆಂಡ್ ವೀರಸಂಗಯ್ಯ ಸರ್, ಡೆಫಿನೆಟ್ಲಿ ನೀವು ರೈತ ಮುಖಂಡರು, ರೈತರ ಭೂಮಿಯನ್ನು ಕೊಡಬೇಕಂದ ಬಂದಾಗ ಆ ನೋವು ಏನು ಅನ್ನೋದು ಅರ್ಥ ಆಗುತ್ತೆ. ಬಟ್ ನಗರವನ್ನು ಅಭಿವೃದ್ಧಿ ಮಾಡೋದು ಕೂಡ ಬಹಳ ಮುಖ್ಯವಾದ್ದೆ. ಇದನ್ನು ಹೇಗೆ ನೋಡಬೇಕು, ಸರ್ಕಾರ ಹೇಗೆ ನೋಡಬೇಕು ಇದನ್ನು, ಆ್ಯಂಡ್ ನೀವು ಹೇಗೆ ನೋಡ್ತೀರಿ? ಸರಿ, ನಿಮ್ಮ ಪ್ರಶ್ನೆ ಸರಿ ಇದೆ. ನಗರ ಈಗಲೇ ಎಷ್ಟು ಬೆಳಿಬೇಕು ಅಷ್ಟು ಬೆಳೆದ್ಬಿಡತ್ತೆ. ಬೆಂಗಳೂರು ನಗರ ಬೆಳೆಸೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾವಾಗಲೂ ವಿಕೇಂದ್ರೀಕರಣ ಆಗಬೇಕು ಬೆಳವಣಿಗೆ. ಸರಿಯಾಗಿ 31 ಜಿಲ್ಲೆಗಳದಾವು. ಉತ್ತರ ಕರ್ನಾಟಕ ಕಡೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಹಂಗೆ ನಿಂತಿದ್ದಾವೆ.
ಅಲ್ಲಿ ಸುತ್ತಮುತ್ತ ನೀವು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಂತ ಯೋಚನೆ ಮಾಡ್ಬೋದಾಗಿತ್ತು. ಬೆಂಗಳೂರು ನಗರ ಬೆಳೆಸೋದೊಂದೇ ಭಾಳ ಮುಖ್ಯ ಉದ್ದೇಶ ಐತಲ್ಲ, ಅದು ಅತ್ಯಂತ ಡೇಂಜರ್ಗೆ ಹೋಗ್ತೈತಿ. ಒಂದು. ಎರಡನೇದು, ಕರ್ನಾಟಕದಲ್ಲಿ 303.40 ಲಕ್ಷ ಎಕರೆ ಕೃಷಿ ಭೂಮಿ ಇದೆ. 87 ಲಕ್ಷ ರೈತ ಕುಟುಂಬಗಳದವು. ಹೌದು. ಅದರಲ್ಲಿ 69 ಲಕ್ಷ ರೈತ ಕುಟುಂಬಗಳದವು. 69 ಲಕ್ಷ ರೈತ ಕುಟುಂಬಗಳು ಬಡ ರೈತರದಾರ. ಈ ಬಡ ರೈತರ ಸಂಖ್ಯೆ 69 ಲಕ್ಷ ಕುಟುಂಬಗಳಾಗ್ಲಿಕ್ಕೆ ಕಾರಣ ಏನಂತಂದರೆ ದೇವರಾಜ ಅರಸು ಅವರ ಭೂ ಸುಧಾರಣೆ ಕಾಯ್ದೆ ಭಾಳ ಸಹಾಯ ಮಾಡಿತು. ಸುಮಾರು ಒಂದು 28 ಲಕ್ಷ ಜನರಿಗೆ ಆ ಸಂದರ್ಭದಲ್ಲಿ ಭೂಮಿಯನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇತ್ತು. ಆ ಟೆನೆನ್ಸಿ ಆ್ಯಕ್ಟ್ ಒಳಗೆ ಇನ್ನೊಂದು ಮತ್ತೊಂದು ಒಳಗೆ ಭೂಮಿ ಸಿಕ್ತು ಅನ್ನೋದು ಒಂದು ವಿಚಾರ. ಈ ನಮ್ಮದು ರಾಜಕಾರಣವನ್ನು, ಈ ಎರಡೂ ರಾಜಕಾರಣ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1, ಯಾಕಂತಂದರೆ ಇದೇ ದೇವೇಗೌಡರು ಇವತ್ತು ಚಾಲನೆ ಕೊಡ್ತಿದ್ದಾರೆ. ಭಾಳ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡೆ ನಾನು ಮಾತಾಡ್ತೀನಿ. ಇದು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಫಸ್ಟ್ ಮುಖ್ಯಮಂತ್ರಿ ಆದಾಗ 108 ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರೈತರ ಭೂಮಿಯನ್ನು ಇಂಡಸ್ಟ್ರಿಯಲ್ಲಿ ಕೊಡಲಿಕ್ಕಾಗಿಯೇ ಇಂಡಸ್ಟ್ರಿಯಲರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ದೇವೇಗೌಡರು. ಆಗ ಕರ್ನಾಟಕ ರಾಜ್ಯ ರೈತ ಸಂಘ ಬಲಿಷ್ಠವಾದ ಹೋರಾಟ ಮಾಡಿದರ ಪ್ರತಿಫಲವಾಗಿ 108 ತಿದ್ದುಪಡಿಯನ್ನು ವಾಪಸ್ ತಗೊಂಡ್ರು. ಇದು ಒಂದು ಸಮಾಚಾರ ಗೊತ್ತಿರಬೇಕು. ಅಂದರೆ ರಾಜಕಾರಣ ಮಾಡ್ತಕ್ಕಂಥವ್ರು ಏನೆಲ್ಲ ಲಾಭಿ ಮಾಡ್ತಾರೆ, ಅವ್ರಿಗಾಗಿ ಲಾಭಿ ಮಾಡ್ತಾರೆ. ಆದರೆ ನಿಜವಾದ ರೈತರು ಇವತ್ತು ನೋಡಿರಿ, ಇಲ್ಲಿ JDS ಆದರೂ ಮಾಡಲಿ, ಕಾಂಗ್ರೆಸ್ನರಾದರೂ ಮಾಡಲಿ, ಅವರೆಲ್ಲ ಏನೇನು ಕೊಟ್ಟು ಕರ್ಕೊಂಬರ್ತಾರೆ ಹೋರಾಟಕ್ಕೆ ನಿಮಗೆ ಗೊತ್ತಿರೋ ವಿಷಯ. ಆದರೆ ಒರಿಜಿನಲ್ ರೈತರು, ನೈಜ ರೈತರು ಇವತ್ತು ಅವರೇ ಭಾಗವಹಿಸಿ ಭೂಮಿ ಉಳಿಸಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆ ಭಾಳ ದೀರ್ಘವಾಗಿ ನಡೆದಿರ್ತಕ್ಕಂಥ ಸಂದರ್ಭ. ಈ BJP JDSನಲ್ಲಿ ನಂಬಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ನಿಮಗೆ ಗೊತ್ತಿರಲಿ, ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 3 ರೈತರ ಮರಣಾಂತಿಕ 3 ಕಾಯ್ದೆಗಳನ್ನ ತರ್ತಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂಗೆ ತರ್ತಾರೆ. ಭೂಮಿಯನ್ನು ಕಾರ್ಪೊರೇಟ್ರವರಿಗೆ ಲೀಸ್ ಕೊಡ್ತಕ್ಕಂಥ ಆ್ಯಕ್ಟ್. ದಟ್ ಈಸ್ ಎ ಮೋಸ್ಟ್ ಡೇಂಜರ್ ಆ್ಯಕ್ಟ್. ಎಷ್ಟು ಆ್ಯಕ್ಟ್ ಅಂತಂದರೆ 99 ವರ್ಷ ನೀನು ಲೀಸ್ ಕೊಡಬೇಕು ಅಂತಕ್ಕಂಥ ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಏನಿದೆ ಗೊತ್ತಾ ಮೇಡಮ್ ಅವರೇ, ಒಂದು ವೇಳೆ ಕಂಪ್ನಿಯೂ ನಮ್ಮ ಲೀಜಿಗೆ ವಿರೋಧ ಆದ್ರೆ ನೀನು ಯಾವುದೇ ಕೋರ್ಟಿಗೆ ಹೋಗಂಗಿಲ್ಲ ಅಂತ ತಿದ್ದುಪಡಿ ಮಾಡ್ತಾರೆ ಈ BJP ಅವರು. ಎಷ್ಟು ಮೂರ್ಖತನದ ರೈತರ ಮೇಲೆ ಪರಮಾವಧಿಯನ್ನು ಸಾಧಿಸಿರ್ಬೋದು. ಆ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಎಷ್ಟು ಜನ ಹೋರಾಟ ಮಾಡಿದ್ದು, ಆ ಹೋರಾಟವನ್ನು ಈಡೇರಿಸಲಿಕ್ಕೆ ಬೇಕಾದಂಥ ಎಲ್ಲ ಸತತ ಆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಈ BJP ಮಂದಿ. ಇವರು ಮಾಡಿದಾಗ ನಾವು 730 ಜನ ಪ್ರಾಣ ತ್ಯಾಗ ಮಾಡಿ ಆ ಹೋರಾಟವನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ಬಂತು. ಹಂಗಾಗಿ ಇದೆಲ್ಲದೂ ಕೂಡ ಇದು ಬೂಟಾಟಿಕೆ. ಕೊಡಬಾಡ್ರಿ ಅನ್ನೋದು ಬೂಟಾಟಿಕೆ, ಕೊಡ್ತೀವಿ ಅನ್ನೋದು ಬೂಟಾಟಿಕೆ, ಮಾಡ್ತೀವಿ ಅನ್ನೋದು ಬೂಟಾಟಿಕೆ. ನಿಜವಾದ ರೈತರ ಸ್ಥಿತಿಗತಿ ಏನಂತಂದ್ರೆ ನಿಮ್ಗೆ ಹೇಳ್ತೀನಿ, ದಟ್ಸ್ ಎ ಡೆಮೋಕ್ರೆಟಿಕ್ ಫೋರ್ಸ್. ಒಂದು ಎಕರೆ ಭೂಮಿ ಇದ್ದರೆ ಅವನಿಗೆ ಧ್ವನಿ ಇರುತ್ತೆ. ಆ ಧ್ವನಿಯನ್ನು ಕಳಿತಕ್ಕಂಥ ಕೆಲಸವನ್ನು ಯಾರೇ ಮಾಡಲಿ, ಇವತ್ತಿರ್ಬೋದು ನಮ್ಮ ಸಂಕಟಕ್ಕೆ ಭೂಮಿ ಕೊಡ್ತಂಥ ಕೆಲವರು ಬಂದಿರ್ಬೋದು, ಅವರ ಮನಸ್ಥಿತಿ, ಸಾಮಾಜಿಕ ಸ್ಥಿತಿ ಹಂಗಿರ್ಬೋದು. ಆದರೆ ವಾಸ್ತವ ಹೇಳ್ತೀನಿ, 1000 ಕಷ್ಟ ಇರಲಿ, ನೀವು ಸಹಿಸ್ರಿ, ಮುಂದೆ ಭೂಮಿ ಉಳಿಸ್ಕೊಳ್ರಿ. ಒಂದು ಸಾರಿ ಭೂಮಿ ಕಳ್ಕೊಂಡ್ರ, ಅದು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ನೀವು ಬಿಡಿದಿ ಜನ, ಒಂದು ಸಾರಿ ನೀವು ಭೂಮಿ ಕಳ್ಕೊಂಡ್ರೆ ನಿನ್ನ ಜನ್ಮ ವ್ಯಾಪ್ತಿ ಕರೆಕ್ಟ್, ನೀವು ಭೂಮಿ ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ಯಾವುದೇ ವ್ಯವಹಾರದ ಅನುಭವ ಇಲ್ಲ. ನಿಮಗೆ ಗೊತ್ತಿರೋದೊಂದೇ, ಬೆಳೆ ಬರಲಿ, ಬೆಳೆ ಇರಲಿ, ಪ್ರಕೃತಿ ಬರಲಿ, ವಿಕೃತಿ ಆಗಲಿ, ಎಲ್ಲದರ ಮಧ್ಯನೂ ಕೂಡ ಆ ಸಾಂಸ್ಕೃತಿಕ ನೆಲೆಯಲ್ಲಿ ಬದುಕಿರ್ತಕ್ಕಂಥ ಕರ್ನಾಟಕದ 97 ಬೆಳೆ ಬೆಳೀತಕ್ಕಂಥ ಈ ಸಮೃದ್ಧಿ ಕರ್ನಾಟಕ, ಇಂಥ ಕರ್ನಾಟಕ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ, ಇಡೀ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ನೋಡ್ರಿ ಇಂಥ ಕರ್ನಾಟಕ ಸಿಗೋದಿಲ್ಲ. ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ದ ಸೇಮ್ ಟೈಮ್ BJP JDSನವರು ಕೂಡ ನೀವೇನು ದೊಡ್ಡ ನಿಜವಾದ ರೈತರ ಪರವಾಗಿರ್ತಕ್ಕಂಥ ನೀವು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಂದಿನ ನಿಮ್ಮ ಇತಿಹಾಸ ಆ ರೀತಿ ನಮಗೆ ಪಾಠ ಕಲಿಸಿದೆ. ಆ ಕಾರಣಕ್ಕೆ ನೀವು ಬೆಂಬಲ ಕೊಡೋದಾದ್ರೆ ರೈತರಿಗೆ ಬೆಂಬಲ ಕೊಟ್ಟು ರೈತರಿಗೆ ಭೂಮಿ ಉಳಿಸ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗ್ರಿ ಅಂತಕ್ಕಂಥದ್ದು ನನ್ನ ಆಶೆ. ಓಕೆ ಸರ್, ಬರ್ತೀನಿ ನಾನು. ಶ್ವೇತಾ ಅವರೇ, ನಾವು ಭೂಮಿ ಕೊಡಲ್ಲ, ನಮ್ಮ ಮನೆಯಲ್ಲಿ ಹಸು ಕರುಗಳಿದಾವೆ, ತಗೊಂಡು ಎಲ್ಲಿ ಹೋಗೋಣ, ಇರೋ ಭೂಮಿಯನ್ನು ಕಳ್ಕೊಂಡು ನಿಮ್ಮ ಹಣ ಖಾಲಿ ಆದ್ಮೇಲೆ ನಾವೇನು ಮಣ್ಣು ತಿನ್ನೋಣ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ನೀವು ಹಲವಾರು ಸ್ಟೇಜ್ಗಳಲ್ಲಿ ಕೊಟ್ಟಿದ್ದೀರಿ, ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಬಟ್ ಈಗ ನೆನೆ DK ಶಿವಕುಮಾರ್ ಅವರು ನೆನೆಗುದಿಗೆ ಬಿದ್ದಿರುವಂತಹ ಈ ಪ್ರಾಜೆಕ್ಟನ್ನು ಮತ್ತೆ ನಾವು ಮುಂದುವರಿಸ್ತೀವಿ, ಕೊಡೋಕೆ ಇಷ್ಟ ಇರೋರು ಕೊಡಲಿ, ಬಿಡ್ದಲ್ಲೇ ಇರೋರು ಬೇಡ ಅಂದವ್ರು ಬಿಡಲಿ ಅಂತ ಇದ್ದಾರೆ. ಏನಂತೀರಿ ಇವಾಗ?
ನಾವು ಅದನ್ನೇ ಕೇಳ್ತಾ ಇರೋದು ಮುಖ್ಯಮಂತ್ರಿಗಳಿಗೆ. ಸರ್ ಕೊಡಕ್ಕೆ ಇಷ್ಟ ಇಲ್ಲ ಅಂತ ನಾವು ಹೇಳ್ತಿದ್ದೀರಲ್ಲ, ನೀವೇನಕ್ಕೆ ಮಾಧ್ಯಮ ಪ್ರಕಟಣೆ ಕೊಡ್ತೀರಾ? ಕೊಡಿ, ಡಾಕ್ಯುಮೆಂಟಲ್ಲಿ ಕೊಡಿ, ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ರೈತರು ಕೊಡಿ, ನಾವು ಇವತ್ತೇ ಧರಣಿ ಕೈ ಬಿಡ್ತೀವಿ. ನಾವೇನು ಬಿಸ್ನೆಸ್ ಮನ್ಗಳಲ್ಲ ಮ್ಯಾಮ್, ದಿನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಿನ 515 ದಿನದಿಂದ ರೈತ ಬಂದು ಹೋರಾಟಕ್ಕೆ ಕೂತಿದ್ದಾನೆ ಅಂದರೆ ಅವ್ನ ಜೀವನದ ಪರಿಸ್ಥಿತಿ ಏನು ಅಂತ ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ, ಅಲ್ಲಿ ಶಾಸಕರಿದಾರಲ್ಲ ಅವ್ರು ಹೆಂಗೆ ಅಂದ್ರೆ ನಮ್ಮನ್ನ ಕಾಮಿಡಿಗಳ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಂತ್ರಿಗಳವ್ರು ಇವಾಗ ಸದ್ಯ ಮರ್ತೋಗ್ಬಿಟ್ಟಿದೆ. ಅವರು ಮಂತ್ರಿ ಆಗಿದ್ದು ಸಂತೋಷನೇ, ಆದ್ರೆ ಒಂದ್ ಹೇಳೋದು ಅವ್ರು ನಮ್ನೇನ್ ಅನ್ಕೋಬಿಟ್ಟಿದ್ದಾರೆ, ಅವ್ರೇನೋ ಒಂದ್ ಮಾತಾಡ್ತಿರ್ತಾರೆ, ಅದಕ್ಕೆ ನಾವು ಒಂಥರ ಪದ ತರ ಏನಂದ್ರೆ ಅದ್ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಅವ್ರ ರೈತರೇನ್ ಬಿಸ್ನೆಸ್ ಮ್ಯಾನ್ ಇಲ್ಲ ಇಲ್ಲ ಅವ್ರಿಗೇನ್ ರೆಂಟ್ ಬರುತ್ತೆ ಅಲ್ಲ ಮ್ಯಾಮ್, ಹಸುಗಳು ಕಟ್ಟಾಕ್ಬೇಕು, ಹಾಲ್ ಕರಿಬೇಕು, ಇದೆಲ್ಲ ಬಿಟ್ಟು ಹೋರಾಟ ಮಾಡ್ತಾವ್ರ. ಅದನ್ನ ನೋಡಲ್ಲ, ಬರೀ ಆ ಪಕ್ಷದವ್ರು ಈ ಪಕ್ಷದವ್ರು ರಾಜಕೀಯ ಮಾಡ್ಕೊಂಡು ಕೂತ್ಕೋತಿರಲ್ಲ. ರೈತರು ಸಮಸ್ಯೆ ಕೇಳಿ ಅಂದ್ರೆ ಅದನ್ನ ಕೇಳಲ್ಲ. ನಾನು ಮುಖ್ಯಮಂತ್ರಿಗೆ ಕೇಳ್ತಿರೋದು, ಸರ್ ನೀವು ದಿನ ಒಂದೊಂದು ಹೇಳಿಕೆ ಕೊಡ್ತಿದ್ದೀರಲ್ಲ, ಕೊಡಿ, ನೀವು ಡಾಕ್ಯುಮೆಂಟಲ್ಲಿ ಕೊಡಿ. ಅದೇ ತಾನೇ ನಾವು ಕೇಳ್ತಾ ಇರೋದು. ಈಗ ನೀವೇನ್ ಹೇಳ್ತಿದ್ದೀರಾ ಮೀಡಿಯಾಗಳಲ್ಲಿ, ಅದನ್ನ ಡಾಕ್ಯುಮೆಂಟಲ್ಲಿ ಕೊಡಿ. ಅದೊಂದೇ ಸರ್, ಅದೊಂದೇ ಮ್ಯಾಮ್ ನಾವು ಕೇಳ್ತಿರೋದು ಅವ್ರನ್ನ. ಬಾಯಿ ಮಾತು ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ. ಏನ್ ಕೊಡ್ಬೇಕು ಅಂತ, ಯಾರು ಭೂಮಿ ಕೊಡಕ್ ಇಷ್ಟ ಇಲ್ವೋ ಆ ಭೂಮಿನ ನಾವು ಯಾರಿಗೆ ರೈತರಿಗೆ ತೊಂದರೆ ಕೊಡಲ್ಲ, ಆ ಭೂಮಿ ಬಿಟ್ಬಿಡ್ತೀವಿ ಅಂತ. ನಿಮ್ದೊಂದ್ 2 ಎಕರೆ ಇದೆ. ಹೌದು. ಇವ್ರು ಗೋವಿಂದರಾಜ್ ಅವ್ರದ್ದು 1 2 ಎಕರೆ ಇದೆ, ನಂದೊಂದ್ 2 ಎಕರೆ ಇದೆ. ನಾನ್ ಮಾರಕ್ ರೆಡಿ, ಅವರು ಮಾರಕ್ ರೆಡಿ, ನೀವು ಕೊಡಲ್ಲ ಅಂತೀರಿ. ಇಲ್ಲೊಂದ್ ಮೆಟ್ರೋ ಹೋಗ್ಬೇಕು, ಅವಾಗ ಏನ್ ಮಾಡ್ತೀರಿ? ನೀವೇ ಇಕ್ಕಟ್ಟಿಗೆ ಸಿಗಾಕೊಂಡಂಗಲ್ವಾ? ಹಂಗನ್ಕಂಡ್ ನೀವು ಭೂಮಿ ಕೊಡ್ಬೇಕು ಅಂತಿಲ್ಲ. ಆ ರೀತಿಯ ಇಕ್ಕಟ್ಟನ್ನ ಅವರು ಸೃಷ್ಟಿ ಮಾಡಿದಾಗ ಏನ್ ಮಾಡ್ತೀರಿ? ಅದೇ ಯಾಕೆ ಮಾಡ್ತಿದ್ದೀರಾ? ನಾವು ಕೊಡಲ್ಲ ಅನ್ನೋರ್ಗೆ ನೀವೆಲ್ಲ ಸರ್ವೆ ಮಾಡಿ ಕೊಡ್ಬೇಡಿ ಅಂತಾರೆ. ಇಕ್ಕಟ್ಟನ್ನ ಸೃಷ್ಟಿ ಮಾಡಿದಾಗ ಹೆಂಗ್ ಮಾಡ್ತೀರಿ? ಹೆಂಗ್ ಬಯಸ್ತೀರಿ? ಅದಕ್ಕೆ ನೀವ್ ಯಾಕೆ ಬಾಯಿ ಮಾತಲ್ಲಿ ಹೇಳ್ತೀರಾ? ನಮ್ಗೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ ಅಂತ ಡಾಕ್ಯುಮೆಂಟ್ ಅಲ್ಲಿ ಕೊಡಿ. ರೋಡ್ ಅರ್ಧರ್ದು ಕಟ್ ಮಾಡ್ತೀರಾ, ಮೆಟ್ರೋ ಕಟ್ ಮಾಡ್ತೀರಾ, ನೀವೇನ್ ಮಾಡ್ತೀರಾ? ನಮ್ಗೆ ವಾಸ್ತವ ಅಲ್ಲಿ ಏನಿದೆ ಅದನ್ನ ನಮ್ ಡಾಕ್ಯುಮೆಂಟ್ ಅಲ್ಲಿ ಕೊಡಿ. ನಿಮ್ ಬಾಯಿ ಮಾತಿಗೆಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ನಾವು ಭೂಮಿ ಅಂತೂ ಬಿಟ್ಕೊಡೋದಿಲ್ಲ ಅಂತಾನೆ ನಾವ್ ಹೇಳ್ತಾ ಇರೋದು. ಸುನಿಲ್ ನಂದಕುಮಾರ್ ಅವರೇ, ನೀವು ಈ ಟೌನ್ಶಿಪ್ ಪರವಾಗಿ ಮಾತಾಡೋರು ಅಂತ ನಾನು ಇವತ್ತು ವೆಲ್ಕಮ್ ಮಾಡ್ಕೊಂಡೆ. ನೀವು ರೈತರ ಸರ್? ನಿಮ್ಮ ಈಗ ಬಿಡದಿ ಟೌನ್ಶಿಪ್ ಅಂತ ಬಂದ್ರೆ ನಿಮ್ಮ ಭೂಮಿಯೂ ಹೋಗುತ್ತಾ? ಓಕೆ. ಈ 3 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ಎಕರೆಗೆ 3 ಕೋಟಿ, ಅದು 2 ಲಕ್ಷ, 2 ಕೋಟಿ ಆಯ್ತು, 2.5 ಕೋಟಿ ಆಯ್ತು, 3 ಕೋಟಿ ಆಯ್ತು. ನನಗೆ 3 ಕೋಟಿ ತಗೊಳಕ್ ಇಷ್ಟ ಇಲ್ಲ. ಏನ್ ಮಾಡ್ಬೋದು? ಅಭಿವೃದ್ಧಿ ಪಡಿಸಿರುವ 50% ಭೂಮಿಯನ್ನು ತಗೊಳ್ಳಿ ಅಂತ ಇದ್ದಾರೆ. ಹೆಂಗ್ ನಂಬ್ತೀರಿ ನೀವು ಇದನ್ನ? ಬಾಯಿ ಮಾತಲ್ಲಿ ನಂಬಿಡ್ತೀರಾ? ಈಗ ಎಕ್ಸಾಂಪಲ್, ನಾನು 30-40 ಸೈಟ್ ತಗೊಳಕ್ ಹೋಗ್ತೀನಿ. ನಾನೇ NOC ಇದೆಯಾ ಅದರಲ್ಲಿ, ಏಕಾತನ ಮತ್ತೊಂದ 100 ಸಲ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ಎಕರೆನೇ ಕೊಡಕ್ಕೆ ಅವ್ರು ಬಾಯಿ ಮಾತಲ್ಲಿ ನಿಮಗೆ ಹಿಂಗೆ ಕೊಡ್ತೀನಿ ಅಂತ ತಕ್ಷಣ ನಂಬ್ತಾ ಇದ್ದೀರಿ ಅಂದ್ರೆ, ನಿಮ್ಮನ್ನ ಅಂದ್ರೆ ಯಾರು ಕೊಡ್ತೀವಿ ಅಂತ ಇದ್ದಾರೆ ನಿಮ್ಗಳನ್ನ ಯಾಕೆ ಅನುಮಾನದಿಂದ ನೋಡಬಾರ್ದು ಅಂತ ಪ್ರಶ್ನೆ ಬರುತ್ತೆ. ಅವಾಗ ವಿತ್ ಡಾಕ್ಯುಮೆಂಟ್ ಕೊಡ್ತಾ ಇದಾರಲ್ಲ ಮೇಡಮ್, ಏನು 50% ಡೆವಲಪ್ಡ್ ಲ್ಯಾಂಡ್ ಏನೋ ಯಾವಾಗ ಕೊಡ್ತಾರೆ? ಯಾವ ವರ್ಷ ಕೊಡ್ತಾ ಇದ್ದಾರೆ? ಡಾಕ್ಯುಮೆಂಟ್ ಈಗಲೇ ಕೊಡ್ತಾ ಇದ್ದಾರೆ, ಅಲಾಟ್ಮೆಂಟ್ ಈಗಲೇ ಮಾಡ್ತಾ ಇದ್ದಾರೆ. ಇಷ್ಟು ಅಡಿ, ಇಷ್ಟು ಎಕರೆಗೆ ಇಷ್ಟು ಅಡಿ ಕೊಡ್ತಾ ಇದೀವಿ ಅಂತ ಈಗಾಗಲೇ ಕೊಡ್ತಾ ಇದಾರಲ್ಲ, ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ. ಪೊಸಿಷನ್ ತೋರಿಸ್ತಾ ಇಲ್ಲ, ಅದನ್ನ ಒಪ್ಕೊಂತೀವಿ. ಇಲ್ಲಿ ಯೋಜನೆ ಏನಾಯ್ತಂದ್ರೆ, 20 ವರ್ಷದಿಂದ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಕ್ ಹೊರಟಾಗ ರೈತರು ಏನಕ್ಕೆ ವಿರೋಧ ಮಾಡಿದ್ರು ಅಂದ್ರೆ, ಊರನ್ನ ಎತ್ತುತ್ತೀವಿ ಅಂತ ಅಂದ್ರು. ಸ್ಲಮ್ ಆಗ್ಬಿಡುತ್ತೆ ನಿಮ್ಮ ಊರುಗಳ ಮಧ್ಯದಲ್ಲಿದ್ರೆ, ನಿಮ್ಮ ಊರನ್ನೆಲ್ಲ ಎತ್ತುತ್ತೀವಿ ಅಂತ ಅಂದ್ರು. ಅವಾಗ ರೈತರು ವಿರೋಧ ಮಾಡಿದ್ದು, ಊರ್ ಬಿಡಕ್ ಯಾರು ತಯಾರಿರಲಿಲ್ಲ ಜನ. ಆದ್ರೆ ಜೀರಾಮಯ್ಯನವರ ನೇತೃತ್ವದಲ್ಲಿ ದಳದವ್ರನ್ನೆಲ್ಲ ಕರೆಸಿ ಮಾತಾಡಿದಾಗ ದಳದ ರೈತರೆಲ್ಲ ಒಪ್ಕೊಂಡ್ರು. ಕಾಂಗ್ರೆಸ್ನವರು ಅವತ್ತು ವಿರೋಧ ಮಾಡಿದ್ರು. ಏನಕ್ಕೆ ವಿರೋಧ ಮಾಡಿದ್ರು ಅಂದ್ರೆ, ಊರ್ ಎತ್ತಬೇಡ್ರಿ ಅಂತ ವಿರೋಧ ಮಾಡಿದ್ರು. ಇವರು ಊರನ್ನ ಎತ್ಬಿಡ್ರಿ, ನಿಮ್ದೆಲ್ಲ ಸ್ಲಮ್ ಆಗ್ಬಿಡುತ್ರಿ, ಏನಿರ್ತಿಲಿ ನಾವು ಅದ್ ಮಾಡ್ತೀವಿ, ಆ ಕೆಲಸ ಕೊಡ್ತೀವಿ. ಅವರು ಅವತ್ತು ಅದನ್ನೇ ಹೇಳಿದ್ದು, ಇವತ್ತು ಸರ್ಕಾರನೂ ಅದನ್ನ ಹೇಳ್ತಾ ಇರೋದು, ಅವತ್ತು ಸರ್ಕಾರನೂ ಅದನ್ನ ಹೇಳಿದ್ದು. ಅವತ್ತಿನ ಊರುಗಳು ಸ್ಲಮ್ ಆದ್ರೆ ಇವತ್ತಿನ ಊರುಗಳು ಏನಾಗ್ತವೆ ಗೊತ್ತಿಲ್ಲ. ಇವತ್ತು ಸ್ಲಮ್ ಆಗ್ತವೆ. ಆದ್ರೆ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ, ಊರಿನ ಸುತ್ತ ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಊರಿಗೆ ಎಕ್ಸಿಟ್, ಊರು ಏನು ಹೊಸ ವೆಹಿಕಲ್ಗಳು ಯಾವ್ದು ಊರಿಗೆ ಬರ್ದೇ ಇದ್ದಂಗೆ ನೋಡ್ಕೊಂತೀವಿ. ನಿಮ್ಮ ಊರಲ್ಲಿ ಟ್ರಾಫಿಕ್ ಕಂಜೆಷನ್ ಆಗಲ್ಲ, ಆ ತರ ನೋಡ್ಕೊಂತೀವಿ. ಊರ್ ಸುತ್ತ ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಬೆಂಗಳೂರಿನ ಟ್ರಾಫಿಕ್ ಅನ್ನ ತಗ್ಗಿಸೋಕೆನೆ, ಬೆಂಗಳೂರಿನ ಅಭಿವೃದ್ಧಿ ಮಾಡಕ್ಕೆ ಅಂತ ಬಿಡದಿ ಕಡೆಗೆ ಬರ್ತಾ ಇದಾರೆ. ನಿಮಗೂ ಗೊತ್ತು. ನಿಮಗೆ ಏನ್ ನೀವು ಸದ್ಯ ಬೆಂಗಳೂರಲ್ಲೇ ಇದ್ದೀರಾ ಅಥವಾ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡೋದೇ ಬೇಡ. 1.5 ಕೋಟಿಗೂ ಹೆಚ್ಚಿನ ಜನ ಬೆಂಗಳೂರಲ್ಲಿ ಇದ್ದಾರೆ ಅಂದ್ರೆ ಅಷ್ಟೇ ಸಂಖ್ಯೆಯಲ್ಲಿ ವೆಹಿಕಲ್ಗಳಿದಾವೆ. ಬಿಡದಿಗೆ ಅದು ಬರಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಬರ್ದ್ ಕೊಡ್ತಾರ? ಅದಕ್ಕೇನಾದ್ರು ಡಾಕ್ಯುಮೆಂಟ್ ಮಾಡ್ಕೊಡ್ತಾರ? ಇಲ್ಲ ಮೇಡಮ್, ಅಲ್ಲಿ ಏನಾಗ್ತದೆ ಅಂದ್ರೆ PPP ಅಂತ ಮಾಡ್ತಾ ಇದಾರೆ. ಯಾರು ಅಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಉಳ್ಕೊಬೇಕು. ರೆಸಿಡೆನ್ಷಿಯಲ್ ಸೈಟ್ಸ್ ಏನ್ ಕೊಡ್ತಾ ಇದಾರೆ ಅದು ಬೇರೆ ಯಾರಿಗೂ ಕೊಡಲ್ಲ, ರೈತರಿಗೆ ಮಾತ್ರ. ರೈತರು ಲಾಭಕ್ಕೆ ಮಾರಾಟ ಮಾಡ್ಕೊಬಹುದು ಅಂತ ಅದನ್ನ ಮಾಡ್ತಾ ಇದಾರೆ. ಅವತ್ತು ಮಾರುಕಟ್ಟೆ ದರ ಜಾಸ್ತಿ ಆಗಿರುತ್ತೆ ಅಂತ. ಮತ್ತೆ ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ಇದ್ ಮಾಡ್ತಾರೆ. ಇಂಡಸ್ಟ್ರಿ, ಪೊಲ್ಯೂಟೆಡ್ ಇಂಡಸ್ಟ್ರಿ ಯಾವುದು ಬರೋದಿಲ್ಲ ಅಲ್ಲಿ. ಎಲ್ಲವೂ ಕಮರ್ಷಿಯಲ್, AICT, ಎಲೆಕ್ಟ್ರಾನಿಕ್ ಸಿಟಿ ಆ ತರ ಆಗುತ್ತೆ. ಸೊ ರೈತರು ಭೂಮಿಯನ್ನ ಕೊಟ್ಟು ಯಾವ್ದಾದ್ರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಕ್ ರೆಡಿಯಾಗಿ ಇಲ್ಲ, ನಾವೇ ಫ್ಯಾಕ್ಟರಿ ಓನರ್ಗಳಾಗ್ತೀವಿ.
ಫ್ಯಾಕ್ಟ್ರಿ ಓನರ್ ಹೆಂಗಾಗ್ತೀರಾ ಹೇಳಿ ಸರ್? ನಮ್ಗೆ ಅನುಭವ ಇದೆ ಸ್ವಾಮಿ. ಇರೋರೆಲ್ಲ ಯಾವ ನಮ್ಗೆ ಅನುಭವ ಇದೆ. ಯಾವ ಕೆಲಸ ನಮಗೆ ಅನುಭವ ಇದೆ. ಯಾರು ಹೇಳಿ ನಾನು ಅದೇ ಸ್ಕೂಲಲ್ಲಿ ಕಲ್ತಿದ್ದು. ಅಲ್ಲ, ಒಂದ್ second. ನಾನು ಅದೇ ಸ್ಕೂಲಲ್ಲಿ ಕಲ್ತಿದ್ದು. ನಾನು ಕಲ್ತಿದ್ದು ವಿದ್ಯೆ, ನೀವು ಕಲ್ತಿದ್ದು ವಿದ್ಯೆ ಅಲ್ವಾ? Correct. ನಾನು ಅದೇ Correct. ಸ್ಕೂಲ್ ಓದಿದ್ದು. Exactly, sir. ಬೈರ್ಮಂಗಲ Exactly, ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು. ಸುನಿಲ್ ನಂದಕುಮಾರ್ ಅವರೇ, ನಾನು ಒಂದ್ 2 ದಿನ ಬಿಡದಿಗೆ ಅಂತ ಹೋಗಿ ಬಂದೆ, ಒಂದಷ್ಟು ಜನರನ್ನ ಮಾತಾಡಿಸ್ದೆ. ಹಿಂಗ್ ತಾತ ನೀನ್ ಯಾಕೆ ಇಷ್ಟು ಬೆಳಬೆಳಗ್ಗೆನೆ ಎದ್ದು ಕಷ್ಟಪಡ್ತೀಯ, ಹಾಲ್ಗೆಲ್ ಕರೆದು ಆರಾಮಾಗಿ ದುಡ್ಡು ಕೊಡ್ತಾರಂತಲ್ಲ, ಬ್ಯಾಂಕಿಂಗಲ್ಲಿ ಇಟ್ಕೊಂಡು FD ದುಡ್ಡು ಬರುತ್ತೆ ಬಡ್ಡಿದು, ಆರಾಮಾಗಿರು ಅಂದ್ರೆ ಅವ್ರ ಮನೆ ಜೀತ ಮಾಡಕ್ ಹೋಗ್ಲಾ ನಾನು, ನಂಗೆ ಯಾವ ಕೆಲಸ ಕೊಡ್ತಾರವ, ಯಾರು ಕೊಡ್ತಾರವ ಈ ವಯಸ್ಸಲ್ಲಿ, ಯಾರ ಮನೆ ಜೀತ ಮಾಡಕ್ ಹೋಗ್ಲವ ಅಂತ ಕೇಳಿದ್ರು. ಅದೊಂದು ತಾತನ ಗೋಳಲ್ಲ, ಅದು 70 ಭಾಗ ವಯಸ್ಸಾಗಿರುವ ರೈತರ ಗೋಳದು. ಯಾರು ಕೆಲ್ಸಕ್ಕೆ ಸೇರಿಸ್ಕೊಳ್ತಾರೆ? ನೀವು ಓದಿದಿರಿ ಸರ್, ನಿಮಗೆ ಅನುಭವ ಇದೆ ಸರ್, ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲ್ಲ, ಫ್ಯಾಕ್ಟ್ರಿಗೆ ಓನರ್ ಆಗ್ತೀನಿ ಅಂತೀರಿ, ವೆರಿ ಗುಡ್, ನಮಗೆ ಖುಷಿ. ರೈತರು ಈ ರೀತಿಯ ಮಾತಾಡಿದ್ರೆ ನಮಗೆ ಖುಷಿ. ಉಳಿದಂತಹ ರೈತರ ಕತೆ ಆ್ಯಂಡ್ ಬಾಯಿ ಮಾತನ್ನ ನಂಬ್ತಾ ಇದ್ದೀರಾ ಅಂದಾಗ ಅಗೇನ್ ನಾನು ಪ್ರಶ್ನೆ ಕೇಳ್ತೀನಿ. ನಾನು ಭೂಮಿ ಕೊಡಲ್ಲ ಅಂದ ರೈತರನ್ನ ಅನುಮಾನದಿಂದ ನೋಡಿದ್ರು, ಇವರಿಗೆ ಯಾವುದೋ ಪಕ್ಷ ಎತ್ಕಡ್ತಾ ಇದೆ ಅಂತ ನೋಡಿದ್ರು. ಭೂಮಿ ಕೊಡ್ತೀನಿ ಅನ್ನೋ ರೈತರನ್ನು ಯಾಕೆ ಅನುಮಾನದಿಂದ ನೋಡಬಾರ್ದು? ಇವರಿಗೂ ಅದೇ ರೀತಿಯಾಗಿ ಯಾವುದೋ ಪಕ್ಷ ಮುಂದೆ ನಿಂತ್ಕೊಂಡು ಹೇಳಿಸ್ತಾ ಇದ್ದಾರೆ, ಯಾಕೆ ಅನ್ಕೋಬಾರ್ದು? ಅಲ್ಲಲ್ಲ, ಯಾಕೆ ಅನ್ಕೋಬಾರ್ದು ಅಂತ ಅನುಮಾನ ಬರುತ್ತಲ್ವಾ? ಆ ರೈತರನ್ನ ಅನುಮಾನದಿಂದ ನೋಡಿದಾಗ ಈ ರೈತರನ್ನು ನೋಡ್ಬೇಕಲ್ವಾ? ನಮ್ಮ ಜನರೇಷನ್ ಏನಾಗಿದೆ, 20 ವರ್ಷದಿಂದ ಒಂಥರ ನಮ್ಗೆ ಏನೋ ಮರಣಶಾಸನ ಬರ್ದಂಗೆ ಆಗಿದೆ. ನಮ್ಮ ಜನರೇಷನ್ ರೆಡ್ ಝೋನ್ ಮಾಡಿಯಾ? ರೆಡ್ ಝೋನ್ ಮಾಡಿ ರೆಡ್ ಝೋನ್ ಕೈ ಬಿಡ್ಬೇಕಾಗಿತ್ತು. 2018ರಲ್ಲಿ ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿ ಆದ್ರಲ್ಲ, ನಾವು ಅದೇ ಪಕ್ಷ ಅವತ್ತೇ ಕೈ ಬಿಡ್ಬೇಕಾಯ್ತು ರೆಡ್ ಝೋನ್. ಓಕೆ. 2020ರಲ್ಲಿ HC ಬಾಲಕೃಷ್ಣ ಮತ್ತು ಅವತ್ತಿನ ಮಾಜಿ ಶಾಸಕ CA ಲಿಂಗಪ್ಪ ಅವರು ಒಟ್ಟಿಗೆ ಮತ್ತೆ ಹೋಗಿದ್ರು ಮೇಡಮ್ ರೆಡ್ ಝೋನ್ ಕೈ ಬಿಡಿ ಅಂತ. ಆವಾಗ ಇದೇ ಕುಮಾರಸ್ವಾಮಿ ಅವರು ವಿಷಯ ಅದಲ್ಲ. ಕಳಿಸ್ಬಿಟ್ಟಿದ್ದಾರೆ. ಹೌದು, ನಿಮ್ಗೆ ಬೇಕಾದಂಗೆ ನೀವು ನೋಟಿಫೈ ಮಾಡಿ. ಅವರಿಗೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವ್ರಿಗೆ ಅಂದ್ರೆ, ಬಿಜೆಪಿ ಅವರು ಮೈಕ್ ಮುಂದೆ ಕುತ್ಕೊಂಡು ಮೈಕ್ ಆಫ್ ಆಗಿದೆ ಅನ್ಕೊಂಡು ನಾವು ಸಾಂಕೇತಿಕವಾಗಿ ಅಷ್ಟೇ ನೋಟಿಫಿಕೇಶನ್. ಒಂದ್ ನಿಮಿಷ ಮೇಡಮ್, ನೋಟಿಫಿಕೇಶನ್ ಯಾರು ಮಾಡಿದ್ದು ಹೇಳ್ಬೇಕಲ್ವಾ? ಕಮರ್ಷಿಯಲ್ ಇದು ಅಂತ ಹೇಳ್ಕೊಂಬಿಟ್ಟಾರ, ಯಾವ್ದು ಉಳಿದಿಲ್ಲ, ಬಟ್ಟ ಬಯಲಾಗಿದೆ. ಸುಮ್ಮನೆ ಮಾತಾಡ್ತೀರಾ ಮೈಕ್ ಫರ್ಜಾನ್ ಅವರೇ, ಸಿಂಪಲ್. ಈ ಬಿಡದಿ ಟೌನ್ಶಿಪ್ ಆರಂಭ ಆಗಿದ್ ಯಾವ ಇಸ್ವಿಯಲ್ಲಿ ನೆನಪಿದ್ಯಾ ಮೇಡಮ್? 2006ರಲ್ಲಿ ಅಲ್ವಾ? ಯಾರು ಶುರು ಮಾಡಿದ್ರು? ಕುಮಾರಸ್ವಾಮಿ ಅವರು. ಅವಾಗ ಕಾಗೋಡು ತಿಮ್ಮಪ್ಪ ಅವರು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಕಾಂಗ್ರೆಸ್ನವರು ಆ ರಿಪೋರ್ಟ್ ಓದಿ ಪರಿಸರ ಹಾಳಾಗುತ್ತೆ, ಕಾಗೋಡು ತಿಮ್ಮಪ್ಪ ಅವರ ರಿಪೋರ್ಟ್ ನೋಡ್ಕೊಂಡು ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಾರೆ. ಪರಿಸರ ಹಾಳಾಗುತ್ತೆ, ರೈತರು ಬದುಕು ಬೀದಿಗೆ ಬೀಳುತ್ತೆ. ನಾನು ತೀರಾ ಪಂಡಿತ ಅಲ್ಲ ಮೇಡಮ್, ಏನಾಗಿದೆಯೋ ಅಷ್ಟನ್ನಂತೂ ತಿಳ್ಕೊಂಡು ಮಾತಾಡೋ ಕೆಪಾಸಿಟಿ ನನಗಿದೆ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇದನ್ನು ಅಂತ ಹೇಳೋದಲ್ಲ. ಕಾಗೋಡು ತಿಮ್ಮಪ್ಪ ಅವರ ರಿಪೋರ್ಟ್ ಅವತ್ತು ಓದಿದ ಸರ್ಕಾರ ಇವತ್ತು ರಿಪೋರ್ಟ್ ಕಳೆದೋಗಿದ್ಯಾ ಓದಕ್ಕೆ, ಅಥವಾ ತರಿಸ್ಕೊಡ್ಬೇಕು? ಹೇಳ್ತಾ ಇರುವಂತದ್ದು ಇವಾಗ ಇವತ್ತು ಭೂಮಿ ಹಾಳಾಗಲ್ವಾ? ಇವತ್ತು ರೈತರು ಬೀದಿಗೆ ಬರಲ್ವಾ ಅಂದಾಗ ಆ ಪ್ಲಾನ್ ಕರೆಕ್ಟ್ ಇರ್ಲಿಲ್ಲ, ವಾಪಸ್ ಮಾಡಿ. ಅವರ ರಿಪೋರ್ಟ್ ಚೆನ್ನಾಗಿತ್ತು, ಇವತ್ತು ಎಕ್ಸ್ಪೈರಿ ಡೇಟ್ ಆಗಿದೆಯಾ? ಮೇಡಮ್, ಒಂದು ವಿಚಾರವನ್ನ ಪ್ರಾಜೆಕ್ಟ್ ಮಾಡೋದಕ್ಕೂ ವಿರೋಧ ಮಾಡೋದಕ್ಕೂ ಅಲ್ಲೊಂದು ಅನುಪಾತ ಇಲ್ವಾ? ಅದ್ರ ವೈಟೇಜ್ ಇಲ್ವಾ? ವಿರೋಧ ಮಾಡಿದ್ಕೊಳ್ಳಿ. ಇವಾಗ ಅಲ್ಲಿ ನೋಟಿಫಿಕೇಶನ್ ಮಾಡಿದವರು ವಿಚಾರ ಇಲ್ಲ. ಇವರು ಏನ್ ಮಾಡಿದ್ರು ಗೊತ್ತಾ? ನೈಸ್ ಯೋಜನೆಯಲ್ಲೂ ಕೂಡ ಮಾನ್ಯ ದೇವೇಗೌಡರು ಇದೇ ರೀತಿಯಾಗಿ ಅವರು ಅದನ್ನು ನೋಟಿಫೈ ಮಾಡಿದ್ರು. ಯಾವಾಗ ಅವ್ರು ಕೆಳಗಿಳಿದ್ರು ಅದನ್ನು ವಿರೋಧಿಸಕ್ಕೆ ಶುರು ಮಾಡಿದ್ರು. ಇಲ್ಲೂ ಅಷ್ಟೇನೆ ಅಶೋಕೇಣಿ ವಿರೋಧವಾಗಿ ಇದನ್ನ ಶುರು ಮಾಡಿದ್ರು. ಟೋಲ್ ಕಲೆಕ್ಷನ್ ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಅವ್ರಿಗೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ. ಅದೇ ಹಾಸನದಲ್ಲೂ ಹಂಗೆ ಮಾಡಿದ್ದಾರೆ. ಹಾಸನದಲ್ಲಿ 1300 ಎಕರೆ ಇದೆ IT ಪಾರ್ಕ್ಗೆ ಅಂತ ಇವರೆಲ್ಲ ಮಾಡಿ ಇದುವರೆಗೂ ಪರಿಹಾರ ಸಿದ್ಧವಾಗಿದ್ದಾರೆ.
ನನ್ನ ಹಾಸನದ ಪ್ರಶ್ನೆ ರೈತ ಕಾಂಗ್ರೆಸ್ಸಿಗೆ ರೈತರಲ್ವಾ? ಮಾತ್ರ ಅಲ್ಲ. ನನ್ನ ಹಾಸನದ ರೈತ ನನ್ನ ರೈತರಲ್ವಾ? ಪ್ರಶ್ನೆ ಬರೀ ಕಾಂಗ್ರೆಸ್ಸಿಗೆ ಮಾತ್ರ ಅಲ್ಲ. ನೈಸ್ ರೋಡ್ ಅಂತ ಬಂದಾಗ್ಲೂ ಅಷ್ಟೇ, ಭೂಮಿಯನ್ನ ತಗೊಂಡ್ರಿ, ಇನ್ನೂ ಅಭಿವೃದ್ಧಿ ಮಾಡ್ಲಿಲ್ಲ, ರೈತರಿಗೆ ಕೊಡ್ಬೇಕಾಗಿರೋದ್ನು ಕೊಡ್ಲಿಲ್ಲ, ಬಿಡದಿನೂ ಹಂಗೆ ಮಾಡಿದ್ರೆ ಏನ್ ಮಾಡ್ಬೇಕು ರೈತರು ಹಂಗಾದ್ರೆ? ಅದಕ್ಕೆ ಅಲ್ಲಾಡ್ಬಿಟ್ಟು ಕಾಯಕಲ್ಪ ಸಾಕಾಗಲ್ವಾ? ಕೊಡ್ತಾ ಇದ್ವಿ. 20 ವರ್ಷದಿಂದ ಮರಣ ಶಾಸನ ಬರ್ದಿಟ್ಟಿದ್ರಲ್ಲ, ಕಾಯಕಲ್ಪ ಕೊಡ್ತಾ ಇದ್ವಿ, ಪುನರುತ್ಥಾನ ಮಾಡ್ತಾ ಯಾವ ಇದ್ವಿ. ಮಾತಾಡಬೇಡಿ. ನೋ, 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 ನೋ. ಒಂದು ಬ್ರೇಕ್ ಬರ್ತಾ ಇದ್ದೀನಿ. ಬ್ರೇಕ್ ಆದ್ಮೇಲೆ ಚರ್ಚೆ ಬರ್ತಾ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಬಿಡದಿ ಭಾಗದ ರೈತರಲ್ಲಿ ಗೊಂದಲ ಇದೆ, ಭೂಮಿ ಕೊಡ್ಬೇಕಾ ಅಥವಾ ಕೊಡೋದು ಬೇಡವಾ ಅಂತ. ಈ ಗೊಂದಲಕ್ಕೆ ಕಾರಣ ಅಗೇನ್ ಯಾವುದೋ ಒಂದು ಪಕ್ಷ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು. ನೀವು ಕೊಡಬೇಡಿ, ನಿಮ್ಮ ಪರವಾಗಿದ್ದೀವಿ ಅಂತ ಪಾದಯಾತ್ರೆ ಮಾಡ್ತಾರೆ. ಬಟ್ 516 ದಿನದಿಂದ ಹೋರಾಟ ಆಗ್ತಾ ಇದ್ರೆ ಇವರು ಈ ಹೋರಾಟಕ್ಕೆ ಕಾಲಿಟ್ಟಿರೋದು ಯಾವಾಗ, ಎಂಟ್ರಿ ಕೊಟ್ಟಿರೋದು ಯಾವಾಗ? ಮತ್ತೊಂದು ಕಡೆ ನಾವು ಮಾಡೇ ತೀರ್ತೀವಿ ಅಂತಾರೆ. ಸೊ ರೈತರಿಗೆ ಕೊಡಬೇಕಾ ಬೇಡವಾ? ದಿನಾ ಬೆಳಗ್ಗೆ ದಿನಾ ರಾತ್ರಿ ಹಾಲ್ ಕರಿ ಓಡ್ ಬಂದು ಪ್ರತಿಭಟನೆ ಕೂರು. ಇದೆಂಥ ಕರ್ಮ ರೀ ರೈತರಿಗೆ, ಇದೆಂಥ ಕರ್ಮ ಹೇಳಿ. ಬನ್ನಿ ಈ ಚರ್ಚೆ ಮುಂದುವರಿಸ್ತಾ ಹೋಗೋಣ. ನಾಗೇಂದ್ರ ಅವರೇ, ಈಗ ಕುಮಾರಸ್ವಾಮಿ ಅವರು ಈ MP ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ಹೇಳಿದ್ರು, ನನಗೆ ಪವರ್ ಕೊಡಿ, ನಾನು ಹೋಗಿ ಮೇಕೆದಾಟು ಇನ್ನಿಂದ ಹಿಡಿದು ಕಾವೇರಿಯಿಂದ ಹಿಡಿದು ಎಲ್ಲ ಪ್ರಾಬ್ಲಮ್ನು ಸೊಲ್ಯೂಷನ್ ತಗೋಬರ್ತೀನಿ, ಮೋದಿ ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಈಗ ಅದ್ರ ಬಗ್ಗೆ ಉಸಿರಿಲ್ಲ. ಈಗ ಇನ್ನೊಂದ್ಸಲ ಹೇಳ್ತಾ ಇದ್ದೀರಿ ಏನಂತ, ನಮಗೆ ಇನ್ನೊಂದ್ಸಲ ಅಧಿಕಾರ ಕೊಟ್ಟು ನೋಡಿ ಈ ಯೋಜನೆ ಕೈ ಬಿಡ್ತೀವಿ ನಾವು ಅಂತ. ಮನಸ್ಸನ್ನ ಮುಟ್ಕೊಂಡು ಅಥವಾ ನೇರವಾಗಿ ರೈತರ ಮೇಲೆ ಆಣೆ ಮಾಡಿ ಹೇಳಿ ನಮಗೆ ಅಧಿಕಾರ ಕೊಟ್ರೆ ಈ ಯೋಜನೆಯನ್ನ ಕೈ ಬಿಟ್ಬಿಡ್ತೀವಿ ಅಥವಾ ಇನ್ನೊಂದು ಹೆಸರಲ್ಲಿ ಈ ಯೋಜನೆಗೆ ನಾವು ಶಂಕು ಸ್ಥಾಪನೆ ಮಾಡ್ತೀವಿ ಅನ್ನಲ್ಲ. ನಾವು ಈ ಯೋಜನೆಯನ್ನು ಕಂಪ್ಲೀಟ್ ಆಗಿ ಎಳ್ಳು ನೀರು ಬಿಡ್ತೀವಿ, ಬೇರೆ ಭಾಗಕ್ಕೆ ಎಲ್ಲಿ ಬರಡು ಭೂಮಿ ಇದೆಯೋ ಆ ಕಡೆಗೆ ಹೋಗ್ತೀವಿ ಅಂತ ರೈತರ ಮೇಲೆ ಆಣೆ ಮಾಡಿ ಹೇಳ್ಬಿಡಿ JDSನವ್ರು. ನೋಡೋಣ. ನಿಮಗೊಂದು ದಿವ್ಯಾ ಅವರೇ, ವಿದ್ಯಾ ಅವರೇ, ಮೊದಲಿಂದ ಇವತ್ತಲ್ಲ, ಇತಿಹಾಸ ತೆಗೆದು ನೋಡಿ, ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಕರ್ನಾಟಕದಲ್ಲಿದ್ದ ಜನತಾದಳನೇ. ದಯಮಾಡಿ ಒಂದೊಂದಕ್ಕೆ ಬರ್ತಿದ್ದೀನಿ. ಮೇಕೆದಾಟು ವಿಷಯ ತಾವು ಪ್ರಸ್ತಾಪ ಮಾಡಿದ್ದೀರಾ. ಮೊದಲನೇದಾಗಿ ಮೇಕೆದಾಟು ವಿಷಯದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಕೇಂದ್ರದಿಂದ ನಿಮಗೆ ಯಾವ ರೀತಿ ಅನುಕೂಲಗಳು ಬೇಕೋ ಅವನ್ನೆಲ್ಲ ಕೂಡ ನಾವು ಮಾಡಿಕೊಡ್ತೀವಿ. ಇಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಮೇಕೆದಾಟಿಗೆ ತಮಿಳುನಾಡು ಮತ್ತು ಕರ್ನಾಟಕ ನಿಮ್ಮದೇ ಆದಂಥ ಒಕ್ಕೂಟದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನ ಒಪ್ಪಿಸಿ ನೀವು ಇವತ್ತಿಗೂ ಕೂಡ ನಾವು ರೆಡಿ. ಕೇಂದ್ರ ಮೊನ್ನೆ ಏನು ಹೇಳಿದೆ, ಯಾರ ಒಂದು ಆದೇಶವನ್ನು ಕೂಡ ತಗೋಬೇಕಾಗಿರ್ತಕ್ಕಂಥದ್ದಲ್ಲ, ಮೇಕೆದಾಟು ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಒಳಗೆ, ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ನೀರನ್ನು ನಾವು ತಡೆ ಹಿಡಿದು ಅದನ್ನು ನಾವೇನು ತಮಿಳುನಾಡಿಗೆ ಒಂದು ನಿಮಿಷಕ್ಕೆ ನನಗೆ ಅವಕಾಶ ಕೊಡ್ಬೇಕಲ್ಲ. ಇಡೀ ಬಿಡದಿಗೆ ಬರ್ತಾ ಇದ್ದೀನಿ. ನೀವು ಎರಡೇ ಪ್ರಶ್ನೆ ಕೇಳಿದ್ರೆ ಅದು ಎರಡು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಕರ್ನಾಟಕದ ಒಳಗೇನೆ ನಾವು ನೀರನ್ನು ಹಿಡಿದುಬಿಟ್ಟು ನಾವೇನು ಪವರ್ ಪ್ರಾಜೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ನೀರನ್ನು ತಮಿಳುನಾಡು ಬಿಡ್ತಾ ಇದ್ದೀವಿ, ನಾವೇನು ಇದು ಮಾಡೋದಿಲ್ಲ. ಆಮೇಲೆ ಹಿರಿಯರು ಕೂಡ ಹೇಳ್ತಾ ಇದ್ರು ಒಂದು ಮಾತನ್ನು, ಅದಕ್ಕೆ ಒಪ್ಕೋಬೇಕು. ಯಾಕೆಂದರೆ ಬೆಳೀತಾ ಇರ್ತಕ್ಕಂಥ ರಾಜ್ಯದಲ್ಲಿ ಇವತ್ತು ಅಂದಿನ ಕಾಲದಲ್ಲಿ 2006 50-60 ಲಕ್ಷ ಜನ ಇದ್ದರು. ಇವತ್ತು 1.5 ಕೋಟಿ ಬೆಂಗಳೂರು ಕುಡಿಯೋಕ್ಕೆ ನೀರು ಎಷ್ಟು ಬೇಕಾಗಿದೆ ಅಂತಕ್ಕಂಥ ವಿಚಾರ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಆ ಪ್ರಾಜೆಕ್ಟ್ನ ಯಾರ ಅನುಮತಿ ಬೇಕಿಲ್ಲ. ನಿಮಗೆ ಅನುಮತಿ ಬೇಕಿದ್ರೆ ತಮಿಳುನಾಡವ್ರು ಯಾಕೆ ಮೊನ್ನೆ ಎಲ್ಲ ವಿರೋಧ ಮಾಡ್ತಿದ್ದಾರೆ, ಯಾಕೆ ನಿಮ್ದು ತಮಿಳುನಾಡು CM ಬರಬೇಡಿ ಅಂತ ಕರ್ನಾಟಕಕ್ಕೆ ಹೇಳಿದ್ರಿ? ಇದೇ ವಿಷಯಕ್ಕೆ ಹೇಳಿದ್ದು. ನಿಮ್ಮ ಮಿತ್ರ ಪಕ್ಷಗಳ ಜೊತೆ ನೀವು ಪರ್ಮಿಷನ್ ತಗೊಳ್ಳಿ, 5 ನಿಮಿಷದಲ್ಲಿ ಕೇಂದ್ರದ ನಮ್ಮ ಇದನ್ನ ನಿಲುವನ್ನು ಹೇಳಿದ್ದೀವಿ, ಒಂದು ಕ್ಲಿಯರ್ ಆಯಿತು. ಬಿಡ್ದಿದ್ದು ನೀವು ಆಣೆ ಇಟ್ಟು ಹೇಳಿ ಅಂತ. ಹೋರಾಟ ಯಾಕೆ ಮಾಡ್ತಾ ಇರೋದು? 513 ದಿನಗಳಿಂದ ಕೂಡ ಹೋರಾಟ ಮಾಡ್ತಾ ಇದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚೆತ್ತುಕೊಳ್ತಕ್ಕಂಥ ಅವಶ್ಯಕತೆ ಏನು ಇಲ್ವಾ? ಹಾಗಾದ್ರೆ ಜವಾಬ್ದಾರಿ ಇಲ್ವಾ? ಒಂದು ಹೆಣ್ಮಗಳೊಂದು ಮಾತು 516 ದಿನದಿಂದ ಹೋರಾಟ ಅಂದ್ರಲ್ಲ, 516 ದಿನದಿಂದ ಹೋರಾಟ ಆಗ್ತಾ ಇದೆ ರೈತರದ್ದು. JDS ನೀವು ಹೋಗಿ ಎಷ್ಟು ದಿನ ಆಯ್ತು? ಏನಮ್ಮ ಡೇವನಿಂದ ನಾವು ನಿಮ್ ಜೊತೆ ಇಲ್ವಾ? ಇಡೀ ಒಂದು ನಿಮಿಷ ನಿಮ್ ಸುಳ್ಳು ಹೇಳ್ಬೇಡಿ ದಯವಿಟ್ಟು. ಡೇವನ್ನಿಂದ ನಮ್ಗೆ JDS ಪಕ್ಷ ಅಂತಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಇಡೀ ಕರ್ನಾಟಕ ಯಾರೇ ರೈತ ಪರ ಇದ್ದಾರೋ ಪ್ರತಿಯೊಬ್ರು ನಮ್ಮ ಜೊತೆ ಡೇ 1 ಇಂದ ಜೊತೆಲಿದ್ದಾರೆ. ಜೊತೆಗೆ BJP JDS ಎಲ್ಲ ಬಾಹ್ಯ ಬೆಂಬಲ ಕೊಡ್ತಿದ್ದಾವೆ. ನಾವು ಇವರೊಬ್ಬರೇ ಆ ರಾಜಕೀಯ ಪಕ್ಷದವರಲ್ಲ. ನಾವು ನಮ್ಗೆ ಇಡೀ ಕರ್ನಾಟಕ ಎಲ್ಲ ರೈತರು, ರೈತ ಸಂಘ ಎಲ್ಲರದು ಬೆಂಬಲ ಇದೆ. KRS ಪಕ್ಷದವ್ರದ್ದು ಬೆಂಬಲ ಇದೆ. ಪ್ರತಿಯೊಬ್ರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. JDS ಡೇ 1 ಇಂದ ಇತ್ತು, 516ನೇ ದಿನದ ಹೋರಾಟದಿಂದಲೂ ಇತ್ತು. ಇದ್ದಾರೆ. ವಿರೋಧದ ಹೋರಾಟದಲ್ಲಿ ನಾನು ಇದ್ದೆ. ನಾನೊಂದು ಮಾತಾಡ್ತೀನಿ. ವಿರೋಧದ ಹೋರಾಟದಲ್ಲಿ ನಾನು ಇದ್ದೆ ಡೇ 1 ಅಲ್ಲಿ. ಆದರೆ ಯಾವಾಗ ಏನು ಸೌಲಭ್ಯಗಳು ಜಾಸ್ತಿ ಸಿಗ್ತವೆ ಅಂತ ಗೊತ್ತಾಯ್ತು, ಕೆಲವು ರೈತರು
ಬೇರ್ಪಟ್ರು ಈ ಹೋರಾಟದಿಂದ. ಇವಾಗ್ಲೂ ಅಲ್ಲಿರೋರು ಅರ್ಧ ಜನ ಹೇಳ್ತಿದ್ದಾರೆ ರೇಟ್ ಜಾಸ್ತಿ ಮಾಡಿಸಿ, ಇಲ್ಲ ಅಂದ್ರೆ ಲ್ಯಾಂಡ್ ಕಾಂಪನ್ಸೇಷನ್ ಏನು 50% ಇದೆ ಅದು 60% ಕೊಡಿಸಿ, ಅವಾಗ ನಾವು ಬರ್ತೀವಿ ಅಂತ ಅಲ್ಲಿರೋ ನನ್ನ ಸ್ನೇಹಿತರು ಇವತ್ತು ಹೇಳ್ತಾರೆ. 3.5 ಕೋಟಿ 4 ಕೋಟಿ ರೇಟ್ ಕೊಡಿಸಿ ನಾವು ನಿಮ್ ಜೊತೆ ಏನು ಹೋರಾಟಕ್ಕೆ ಬಿಡ್ತೀವಿ ಅಂತ ಇವರಲ್ಲಿರೋ ಶ್ವೇತಾ ಅವ್ರ ಜೊತೆ ಇರೋ ಅರ್ಧ ಜನ ಹೇಳ್ತಾರೆ. ಮತ್ತೆ ಕೆಲವರು ಸ್ನೇಹಿತರು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ನಮ್ಮ ಹತ್ರ ಇದೆ, ಹತ್ರ? ನನಗೆ ಯಾರೋ ಗೊತ್ತಿಲ್ಲ. ಮ್ಯಾಮ್ ನನಗೆ ಒಬ್ರು ನಿಮ್ಮ ಇಬ್ರು ಹತ್ರ ನಿಮ್ ಜೊತೆ ಹೇಳಿರ್ಬೋದು. ಹೋರಾಟಗಾರರು ಯಾರು? ಅರ್ಧ ಜನ ಅಂತ ಹೇಳ್ತಾರೆ ಈಗ ಅಣ್ಣ, ಸುಳ್ಳು ಹೇಳ್ಬೇಡಿ. ಎಲ್ರಿಗೂ ಗೊತ್ತಿರೋದೆ ಅರ್ಧ ಜನ ಯಾರ್ಯಾರು ಇದೆ, ಹೋರಾಟ ಅರ್ಧ ಮಾಡ್ತೀರಾ ಅಂತ ಜನ ಎಲ್ರಿಗೂ ಗೊತ್ತಿದೆ. ನೇತೃತ್ವ ವಹಿಸಿರೋ ಅರ್ಧ ಜನ ರೆಡಿ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಏನು 50% ಕಾಂಪನ್ಸೇಷನ್ ಇದೆ ಅದನ್ನ ಇನ್ನ 5% ಜಾಸ್ತಿ ಮಾಡಿಸಿ ನಾವು ಏನೋ ಹೋರಾಟಕ್ಕೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲವರು 4 ಕೋಟಿ ಕೊಡ್ಸಿ ಅಂತ ಹೇಳ್ತಿದ್ದಾರೆ, ಕೆಲವರು 3.5 ಕೋಟಿ ಕೊಡ್ಸಿ ಅಂತ ಹೇಳ್ತಿದ್ದಾರೆ. ನಾವ್ ಹೇಳ್ತಾ ಇದೀವಿ ನೋಡಪ್ಪ, ನೀವು ಏನ್ ಹೋರಾಟ ಮಾಡ್ತಾ ಇದ್ರಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆ ರೈತರು ಒಪ್ಕೊಂತೀನಿ, ಅವರು ಒಪ್ಕೊಂತೀನಿ. ಆದ್ರೆ ನಾವೇನ್ ಹೇಳಿದೀವಿ, ಮುಖ್ಯಮಂತ್ರಿಗಳನ್ನ ನೀವೇ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಿದ್ದೀವಿ. ನಾವ್ ಹೇಳಕ್ಕಾಗಲ್ಲ, ನೀವೇ ಹೋಗಿ ಭೇಟಿ ಮಾಡಿ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದು ರೈತರು ಅಷ್ಟೊಂದು ಸುಲಭ ಅನ್ಕೊಂಡಿದ್ದೀರಾ ಸರ್? ಹೋಗಿ ಭೇಟಿ ಮಾಡೋದಲ್ಲ, ಇದೇ ಇವ್ರನ್ನ ಹೋಗಿ ಭೇಟಿ ಮಾಡೋಣ ಮುಖ್ಯಮಂತ್ರಿಗಳನ್ನ. ಏನ್ ಗೊತ್ತಾ, ಕುಮಾರಸ್ವಾಮಿ ಅವರು ಕೂಡ ಒಂದು ಡೇಟ್ ನಾಳೆ ಇನ್ನೊಂದು ಅವರೇ ಲಾಂಚ್ ಡಿ ಕೆ ಶಿವಕುಮಾರ್ ಕೂಡ ಒಂದು ಡೇಟ್ ಕೊಡ್ತೀವಿ. ನೀವು ಹೋರಾಟ ಮಾಡ್ತಿರೋ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಇಲ್ವಾ? ಮುಖ್ಯಮಂತ್ರಿನಲ್ಲಿ ಹೋಗ್ಲಿ ಬಿಡಿ ಸರ್. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಹೋರಾಟಗಾರರು ಆ ಭಾಗದ ಶಾಸಕರು ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ. ಶಾಸಕರು ಆ ಭಾಗದ ಶಾಸಕರು ಶಾಸಕರು ಭೇಟಿ ಮಾಡಿದೀವಿ, ಮಂತ್ರಿಗಳಾಗಿದ್ದಾರೆ. ಪರ ಇರೋರು ಭೇಟಿ ಮಾಡಿದೀವಿ, ವಿರೋಧ ಸರ್ ನೀವು ಹೋಗ್ಬೇಕು, ನೀವು ಅಂದ್ರೆ ಮಂತ್ರಿಗಳು ಹೋಗಿ ನಿಂತ್ಕೋಬೇಕು, ಅವ್ರ ಊರಿನ ಎಮ್ಎಲ್ಎ ಹೋಗಿ ಕೇಳಬೇಕು, ಅವ್ರು ನಿಮ್ಮನೆ ಬಾಗ್ಲಿಗೆ ಹುಡ್ಕೋ ಬರ್ತಾರ, ಅವ್ರು ಬಂದಿರ್ತಾರಲ್ವಾ? ಎಮ್ಎಲ್ಎ ಕರ್ಕೊಂಡು ಹೋಗಿದ್ರಲ್ಲ ಅವತ್ತು ಭೇಟಿ ಮಾಡಕ್ಕೆ, ಎಮ್ಎಲ್ಎ ಕರ್ಕೊಂಡು ಹೋಗಿದ್ರು. ವೋಟ್ ಹಾಕಿಸ್ಕೊಂಡ್ಮೇಲೆ ನನಗೂ ಆ ಊರಿಗೂ ಸಂಬಂಧ ಎಮ್ಎಲ್ಎ ಇಲ್ಲ ಕರ್ಕೊಂಡು ಹೋಗಿದ್ರಲ್ವಾ ಅವತ್ತು? ನಮ್ಮ MLA ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಹತ್ರ ಗೊತ್ತಾ? ಎಮ್ಎಲ್ಎ ಯಾರ್ ಕರ್ಕೊಂಡು ಭೂಮಿ ಹೋಗಿದ್ರಲ್ವಾ? ಒಂದ್ ನಿಮಿಷ ರೀ, ನಮ್ಮ MLA ಗೆ ಯಾರ್ ಭೂಮಿ ಕೊಡ್ತಾರೋ ಅವ್ರ ಮೇಲೆ ಜಾಸ್ತಿ ಪ್ರೀತಿ. ಭೂಮಿ ಕೊಡದೇ ಇರ ಬೇರೆ ಪಕ್ಷದ ಕಾರ್ಯಕರ್ತರು. ನಾವೇ ಕಾಂಗ್ರೆಸ್ ಕೋಟ್ ಹಾಕಿದ್ರು ನಾವು ಕಾಂಗ್ರೆಸ್ ಅವರಲ್ಲ. ಇವಾಗ ನಾವು JDS ಇಲ್ಲ ಬಿಜೆಪಿ ಕಾರ್ಯಕರ್ತರು. ಯಾಕೆ ನಾವು ಭೂಮಿ ಕೊಡಲ್ವಲ್ಲ? ಕೊಟ್ರಷ್ಟೇ ನಾವು ಇವ್ರು ಕಾಂಗ್ರೆಸ್ ಕಡೆಯವರು, ಸರ್ಕಾರದ ಕಡೆಯವರು. ಇಲ್ಲ ಅಂದ್ರೆ ನಾವು ರೈತರಲ್ಲ ಅಷ್ಟೇ. ಬಡ್ ಭೂಮಿ ಇದೆ, ಅವ್ರ ರೈತರಲ್ಲ. ನಮ್ಮ ಸೋದರಿ ಒಂದು ಮಾತನ್ನ ಕೇಳ್ತಿದ್ಲು, ಇವತ್ತು ಯಾರು ಕೂಡ ಈ ಬಿಡಿ, ನಿಮ್ ಪರ ಮಾತಾಡಿದ್ರೆ ಸೋದರಿ, ಎಲ್ಲರೂ ಪ್ರಶ್ನೆ ನಮ್ಮ ಮಾಡ್ಬಿಟ್ರೆ ಇನ್ನೊಬ್ರು ನನ್ನ ರೈತರು ಸೋದರಿನೇ, ವಿರೋಧಿಗಳು. ನನ್ನ ಸೋದರಿನೇ, ನೀವು JDS ನನ್ನ double ಸೋದರಿನೇ, standard. ನೀವು ನನ್ನ ಸೋದರಿನೇ, ಇವರು ಅಲ್ಲ, ನನ್ನ ಸೋದರಿನೇ, ಅವ್ರು ನಮ್ಮ ಅಣ್ಣ ತಂದಿರಿನೇ. ಖುಷಿಯಾಗುತ್ತೆ ನೋಡೋ, ನಿಮ್ಮ ಬಾಯಿಂದ ಪದ ನೀವು ತೆಗಿಲಿಕ್ಕೆ. ದಯವಿಟ್ಟು ಒಂದ್ ನಿಮಿಷ ಹೇಳಿ. ಮತ್ತೊಬ್ರು ರೈತರು ಪ್ರಶ್ನೆ ಮಾಡಿದ ತಕ್ಷಣ ಅವ್ರು ವಿರೋಧಿಗಳು ಅದೇ JDS ಕೇಳ್ರಿ, ಗೆ. ತಪ್ಪು ಮಾತಾಡಿದಾಗ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈಗ ಒಂದು ನಿಮಿಷ ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಸರ್ ಒಂದು ಮಾತು, ನಿಮ್ಮ ವಿಷಯ ನಾನು ಬೇರೆ ವಿಚಾರ ಮಾತಾಡಬೇಕು ಅಂತಿದ್ದೆ, ನಿಮ್ಮ ವಿಷಯಕ್ಕೆ ಬರ್ತಿದ್ದೀನಿ ಸರ್. ತಾವು ಬಿಡದಿಯವರೇನಾ? ಬಿಡ್ತಿಲಿ ಸರ್, ಬೈರ್ಮಂಗಲ ನಿಮ್ ಜಮೀನ್ ಎಷ್ಟಿದೆ ಸರ್? ನಂದೊಂದು 35 ಎಕರೆ. 35 ಎಕರೆ ನೀವು ಜಮೀನ್ ಮಾಡ್ತಾ ಇದ್ದೀರಾ? ಆಗಲ್ಲ ಸರ್, ಲೇಬರ್ ದಯಮಾಡಿ ಕೇಳಿ ಒಂದು ಲೇಬರ್ ನಿಮಿಷ. ಸಮಸ್ಯೆ. ಇದೇ 35 ಬೈರಮಂಗಲದಲ್ಲಿ ನಿನ್ನೆ ನಾನು 35 ಎಕರೆ ತೆಂಗಿನ ತೋಟ ಇದೆ. ಕೇಳಿ, ಬೈರಮಂಗಲದಲ್ಲಿ ನಿನ್ನೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ರೈತರ ಹತ್ರ ಹೋಗಿದ್ದೀನಿ. ಅಲ್ಲಿ ಏನಂತ ವಿಷಯ ಬರುತ್ತೆ ನಿನ್ನೆ ಅಂತಂದ್ರೆ, ಕೆಲವು ಪ್ರಬಲವಾಗಿ 100 ಎಕರೆ 50 ಎಕರೆ ಇರ್ತಕ್ಕಂಥವ್ರೆಲ್ಲ ಕೂಡ ಇವ್ರದ್ದು 1-2 ಗುಂಟೆಗಳನ್ನು ಕೊಟ್ಟುಬಿಟ್ಟು ಸುಮ್ಮನೆ ಒಂದು ಸಾಂಕೇತಿಕವಾಗಿ ಕೊಟ್ಬಿಟ್ಟು, ಬಡವ್ರ ಹತ್ರ ಯಾರು ಕಮ್ಮಿ ಜಮೀನ್ ಇದೆಯಲ್ಲ ಕೊಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಒಂದು ನಿಮಿಷ 2 ಕೋಟಿಗೆ ಬಂತು, 2.5 ಕೋಟಿಗೆ ಬಂತು, 3 ಕೋಟಿಗೆ ಬಂತು, ವ್ಯಾಪಾರಕ್ಕೆ ಹೊರಟಿದ್ದೀರಾ ನೀವಿಲ್ಲಿ? ಬಿಡಿ ಸರ್. ಒಂದು ನಿಮಿಷ ಕೇಳ್ರಿ, ಒಂದು ನಿಮಿಷ ನಮ್ಮ ಜಮೀನು ಕೊಡ್ತಾ ಇದೀವಿ, ವ್ಯಾಪಾರ ಮಾಡ್ತಾ ಇದೀವಿ. ಸರ್ಕಾರ ನಮ್ಗೆ ಜಾಸ್ತಿನೇ ಕೊಡ್ಲಿ ಬಿಡಿ. ನಿಮ್ಮ ಸಮಸ್ಯೆ ಗೋವಿಂದರಾಜ್ ಅವರೇ, ಸಮಸ್ಯೆ ಏನು? ಬಿಡದಿಯಲ್ಲಿ ಟೌನ್ಶಿಪ್ ಆದ್ರೆ ಸಮಸ್ಯೆ ಏನು? ಬಿಜೆಪಿಗೆ ಪರಿಸರ ನಾಶ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ ಅಂತಲ್ವಾ? ಒಂದ್ ನಿಮಿಷ ಮೇಡಮ್, ಈಗ ಸಮಸ್ಯೆ ಇರ್ತಕ್ಕಂಥದ್ದು ರೈತರು ನಾವು ಅದನ್ನ ಅನುಭವ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇವರು ಸುನೀಲ್ ಅವ್ರು ಹೇಳ್ದಂಗೆ 35 ಎಕರೆ ಎಲ್ಲರೂ ಇಟ್ಕೊಂಡಿಲ್ಲ ಮೇಡಮ್. ಇಟ್ಕೊಂಡಿರೋರು 10 ಎಕರೆ ಇದಾರೆ, ಅರ್ಧ ಎಕರೆ ಇದಾರೆ, 1 ಎಕರೆ ಇದಾರೆ, 2 ಎಕರೆ ಇದಾರೆ, ಎಲ್ಲರೂ ಕೂಡ ಇದಾರೆ. ಸಮಸ್ಯೆ ಈಗ ಹೆಚ್ಚಿನದಾಗಿ ಯಾರಿಗ ಇದಾಗಿರ್ತಕ್ಕಂಥ ನೋಡ್ಬೇಕಲ್ಲ ಸರ್ಕಾರ. ರೀಜನ್ ಅನ್ನೋದು ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು, ಕಾಂಗ್ರೆಸ್ ಬಿಜೆಪಿ ಅವರಿಗಲ್ವಾ? ಗುಜರಾತ್ ನಲ್ಲಿ AICT ರೈತರು ಮಧ್ಯಪ್ರದೇಶದಲ್ಲಿ ಕಾಣಿಸ್ಲಿಲ್ಲ ಕೆಲಸ ಆಗ್ಬಾರ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ರಾಜ್ಯ ಯಾವುದೇ ಊರಾಗಿರ್ಲಿ ರೈತರಿಂದ ಜಮೀನ ಕಿತ್ಕೊಂಡ್ಬಾರ್ದು, ಅರ್ಥ ಮಾಡ್ಕೊಳ್ಳಿ. ಇವತ್ತು ವೀರ ಸಂಗಯ್ಯರು ಹೇಳ್ತಾ ಇದ್ರು, ಎಲ್ಲಿ ಬರಡು ಭೂಮಿ ಇದೆ ರೈತರು ಕೊಡಕ್ ಮುಂದೆ ಬರ್ತಾರೆ, ಅಲ್ಲಿನ ತಗೊಂಡೆ ಅಭಿವೃದ್ಧಿ ಮಾಡೋಂತ ಕೆಲಸ ಮಾಡಿ. ಹೈವೇ ಆಗ್ಬೇಕಾದ್ರೆ, ಬೇರೆ ಬೇರೆ ರಾಜ್ಯದಲ್ಲಿ AICT ಗಳಾಗ್ಬೇಕಾದ್ರೆ
ಭೂಮಿಯನ್ನ ಚಂದ್ರಲೋಕದಲ್ಲಿ ತಗೊಂತೀರಾ ನೀವು? ನ್ಯಾಷನಲ್ ಹೈವೇ ಆದ್ರೆ ರಸ್ತೆ ಆದ್ರೆ ಯಾರೋ ಒಬ್ರು ಓಡಾಡಂತದಲ್ಲ ಮೇಡಮ್, ಎಲ್ರು ಓಡಾಡಂತ ಜಾಗ. ಅರ್ಥ ಮಾಡ್ಕೊಳ್ಳಿ ಮೇಡಮ್. ಆಯ್ತು. ಈ ದೇಶದ ಪ್ರತಿಯೊಬ್ರು ಜನರು ಓಡಾಡಂತ ಒಂದೇ ನಿಮಿಷ ರಸ್ತೆಗಳು ಮಾಡಿದಾಗ ಒಂದ್ ನಿಮಿಷ ಮೇಡಮ್, ಯಾವ ಲಾಜಿಕ್ ಒಂದ್ ನಿಮಿಷ ಮೇಡಮ್, ರಸ್ತೆಗಳಾದಾಗ ರೈತರಿಗೆ ಅನುಕೂಲ ಆಗೋದಲ್ಲ ಮೇಡಮ್, ಆ ಭಾಗದ ಜನರಿಗೆ ಅನುಕೂಲ ಆಗೋದಲ್ವಾ? ಅಲ್ಲ ಕೇಳಿಸ್ಕೊಳ್ಳಿ, ಅಲ್ಲಲ್ಲ ರಸ್ತೆ ಮಾಡುವಾಗ ಯಾರಿಗೆ ಅನುಕೂಲ ಆಗುತ್ತೆ ಹೇಳಿ ಮೇಡಮ್? ನ್ಯಾಷನಲ್ ಹೈವೇ ಆದ್ರೆ ಎಲ್ಲರೂ ಓಡಾಡ್ತಾರೆ. ಇಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಆದ್ರೆ ಯಾರಿಗಾಗುತ್ತೆ ಹೇಳಿ? ಯಾರಿಗಾಗುತ್ತೆ ನೀವು ಹೇಳಿ ಮೇಡಮ್? ಟೌನ್ಶಿಪ್ ಅಂದ್ರೆ ಟೌನ್ಶಿಪ್ ಅಂದ್ರೆ ಯಾರಿಗಾಗುತ್ತೆ? AICT ಕೆಲವು ಉದ್ಯಮಿಗಳಿಗೆ ಮಾತ್ರ ಅನುಕೂಲ ಆಗಂತದ್ದು. ರಸ್ತೆ ಟೌನ್ಶಿಪ್ ಯಾವ ರೀತಿ ಕಂಪೇರ್ ಮಾಡ್ತಾರೆ? ಮಹಾರಾಷ್ಟ್ರದಲ್ಲಿ AICT ಉದ್ಯಮಿಗಳೇ ಓಡಾಡೋದು. ಅಲ್ಲಿ ರೈತರು ವಿರೋಧ ಆಯ್ತಾ? ಸರ್ವಿಸ್ ಆಗಿಲ್ಲ. ಖಂಡಿತ ಆಗಿಲ್ಲ. ಹೇಳಿ, ಕಾಂಗ್ರೆಸ್ ಅವರನ್ನು ಹೋರಾಟ ಮಾಡಿದ್ರೆ ಹೋರಾಟ ಕೂತಿದ್ರೆ ಹೇಳಿ. ಪ್ರಶ್ನೆಗೆ ಪ್ರಶ್ನೆ ಅಂತ ನಾನು ಹಾಕ್ತಾ ಇರೋದು. ಮತ್ತೆ ರೈತರು ವಿರೋಧವಾಗಿ ನಾನು ಅನ್ನಕ್ಕೆ ಇಲ್ಲಿ ರೈತರನ್ನ ಬಲವಂತಾಗಿ ಒಕ್ಕಲಿಗ ಕೆಲಸ ಆಗ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೊದಲು ಕುಮಾರಸ್ವಾಮಿ ಅವರು ಒಂದು ದಿನಾಂಕ ಕೊಡ್ತಾರೆ, ಬನ್ನಿ ಇಲ್ಲಿ ಚರ್ಚೆ ಮಾಡೋಣ. ಅದಕ್ಕೆ ಟಕ್ಕರ್ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅಂತ ದಿನ ಆಗಲ್ಲ, ಇಂಥ ದಿನ ಬನ್ನಿ ಅಂತ. ಅಂದ್ರೆ ಇದು ಸಿಂಪಲ್, ನೀನ್ ಹೊಡೆದಂಗ್ ಮಾಡು, ನಾನು ಹತ್ತಂಗ್ ಮಾಡ್ತೀನಿ, ನೀನ್ ಕರ್ದಂಗ್ ಮಾಡು, ನಾನು ಬರಲ್ಲ, ನಾನ್ ಕರ್ದಾಗ ನೀನ್ ಬರಲ್ಲ ಅಂತ. ತಗೊಳ್ಳಿ, ಇದನ್ನ ಚಾಲೆಂಜ್ ಆಗಿ ತಗೊಳ್ಳೋಣ. ನಮ್ ಸ್ಟುಡಿಯೋ ಚೆನ್ನಾಗಿದ್ಯಾ? ನೋಡ್ತಾ ಇದೀರಲ್ಲ, ಚೆನ್ನಾಗಿದ್ಯಾ? ನಿಮ್ಮಷ್ಟು ವಿಧಾನಸೌಧದಷ್ಟು ದೊಡ್ಡ ಅಲ್ಲದೆ ಇರ್ಬೋದು, ನಮ್ಮ ವಿಸ್ತಾರ ಸ್ಟುಡಿಯೋದಲ್ಲಿ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಕೂತ್ಕೊಳ್ಳಿ, ಈ ಕಡೆ ಕುಮಾರಸ್ವಾಮಿ ಅವ್ರು ಕೂತ್ಕೊಳ್ಳಿ. ಯಾಕೆ ಬೇಡ ಅಂತ ಒಬ್ರು ಹೇಳಿ, ಯಾಕೆ ಬೇಕು ಅಂತ ಇನ್ನೊಬ್ರು ಹೇಳಿ, ಅದೇನಿದೆಯೋ ಯಥಾವತ್ತಾಗಿ ತೋರಿಸೋ ಕೆಲಸವನ್ನ ವಿಸ್ತಾರನೆ ಮಾಡುತ್ತೆ. ನೀವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಒಂದ್ ಸೆಕೆಂಡ್, ನಾನು ಕೇಳ್ತಾ ಇದ್ದೀನಿ, ನೀವು ಕರೀರಿ ಅಂತ ಒಬ್ರು, ನಾನು ಅವತ್ ಬರಲ್ಲ ಇನ್ನೊಂದು ದಿನ ಅಂತ ಬೇಡ. ನೀವು ಸೂಕ್ತ ಪ್ರಶ್ನೆ ಕೈ ಹಾಕಿದಾಗ ಯಾಕೆ ಬೇಜಾರಾಗ್ತದೆ ನಿಮ್ಗಳಿಗೆ? ಮಧ್ಯದಲ್ಲಿ ಯಾಕೆ ಭಯ ಹಾಕ್ತೀರಿ? ತೀರ್ಮಾನ ಮಾಡೋದು ತೀರ್ಮಾನ ಮಾಡಬೇಕು. ನನ್ನ ಪ್ರಶ್ನೆ ಸಿಂಪಲ್ ಅಲ್ಲ, ಯಾವ್ದ್ರ ತಪ್ಪದಾರಿ? ಪ್ರಾಬ್ಲಮ್ ಇರ್ತಕ್ಕಂಥದ್ದು ಬಿಡದಿ ರೈತರಿಗೆ. ರೈತರ ಮುಂದೆ ಹೋಗಿ ನಾವು ಮಾತಾಡೋಣ. ನೀವು ಒಂದು ಮಾತು, ಕ್ಷೇತ್ರದಲ್ಲಿರ್ತಕ್ಕಂಥ MLA ತಪ್ಪಿಸ್ಕೊಂಡು ತಿರುಗಾಡ್ತಾವ್ರೆ, ನಾಚಿಕೆ ಆಗ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ತಪ್ಪಿಸ್ಕೊಂಡು ತಿರುಗಾಡ್ತಾವ್ರೆ, ನಾಚಿಕೆ ಆಗ್ಬೇಕು ನಿಮಗೆ. ಮಾಡ್ತೀವಿ, ಕನಿಷ್ಠ 100 ಜನ ಆದ್ರೂ ನಾವು ಪಾದಯಾತ್ರೆ ಮಾಡ್ತೀವಿ. ನನ್ನ ಜನರೇಷನ್ ಡೇಟ್ ಇಕ್ತೀವಿ, ವಿಧಾನಸೌಧಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಡೈವರ್ಟ್ ಮಾಡೋದು ರಾಜಕೀಯ ಪಕ್ಷಗಳಿಗೆ ನೀರು ಕುಡ್ದಷ್ಟು ಸುಲಭ. ನಿಮ್ ಎದುರಿಗೆ ಒಂದು ಪ್ರಶ್ನೆ ಕೇಳ್ದೆ ನಾನು, ಅವ್ರು ಕೇಳ್ದಾಗ ಇವ್ರು ಬರಲ್ಲ, JDS ಅವ್ರು ಕೇಳ್ದಾಗ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳಲ್ಲ, ಬನ್ರಿ ಇಲ್ಲಿಗೆ. ಅದೇನಾಗಿತ್ತೋ ಆಗ್ಲಿ, ಒಂದ್ 4 ಜನ ರೈತರ ಪರವಾಗಿರೋರ್ನು ಕರ್ಸೋದಾಗ್ಲಿ, ಇನ್ನೊಂದು 10 ಜನ ಬೇಡ ಅನ್ನೋರ್ನು ಕರ್ಸೋದಾಗ್ಲಿ, ನೇರವಾಗಿ ಕುತ್ಕೊಂಡು ಉತ್ತರ ಕೊಡ್ತಾರಾ? ಯಾಕೆ ರೈತರನ್ನ ಫೇಸ್ ಮಾಡಕ್ ಆಗಲ್ವಾ? ರೈತರ ಜೊತೆ ಕೂತ್ಕೊಂಡು ರೈತರ ಮುಂದಕ್ಕೆ ಬನ್ನಿ ಅಂತ ಕೇಳಿದ್ ನಾವೇ. ಸ್ವಂತ ಕ್ಷೇತ್ರಕ್ಕೆ ಬರ್ದೇ ಇರೋ ಅಂತ ಕೈಲಾಗದೇ ಇರೋ MLA, ಸ್ವಂತ ಕ್ಷೇತ್ರಕ್ಕೆ ಬರಕ್ಕಾಗದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಸರ್ಕಾರ ಎಲ್ಲಿದೆ? ಇದು ಸರ್ಕಾರ ನಡ್ಕೊಳ್ಳೋ ರೀತಿನ? ಇವತ್ತಿರ್ತಕ್ಕಂಥ ಸಮಸ್ಯೆ ಬಿಡದಿ ರೈತರ ಮುಂದೆ ಕೂತ್ಕೊಳ್ಳಿ. ಯಾಕೆ ನಾವು 3 ಸತಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಲಿಲ್ಲ? ಒಂದು ಮೀಟಿಂಗ್ ರೈತರು ಕರೆದ್ರ ನೀವು ಇವತ್ತಿನವರೆಗೂ? ರೀಜನ್ ಅಂತ ಕಾಂಗ್ರೆಸ್ ಏನ್ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಹುಡ್ಕೊಂಡು ಹೋಗ್ಬೇಕು, ಒಂದು ಸೊಲ್ಯೂಷನ್ ಅನ್ನ ಕೊಡಿ, ಆಮೇಲೆ ಈ ಪಾದಯಾತ್ರೆನ ಮುಂದುವರಿಸಿ ರೈತರು ವಿಧಾನಸೌಧಕ್ಕೆ ರೈತರು ಕರ್ಸ್ಕೊಂಡು ಕೂತ್ಕೊಂಡು ಮಾತಾಡಿ. ಒಂದು ಆ ಹೆಣ್ಮಗಳು ಒಂದು ಮಾತನ್ನು ಕೇಳಿದ್ಲು, ನೀವು ಯಾರಿಗೆ ಇಷ್ಟ ಇದೆಯೋ ಅವ್ರು ಕೊಡ್ಲಿ, ಯಾರು ಇಷ್ಟ ಇಲ್ದವ್ರು ಬಿಡಿ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾಕೆ ನೀವು ರೈಟಿಂಗ್ ಕಾಂಗ್ರೆಸ್ ದಾರಿ ತಪ್ಪಿಸಬಾರ್ದು, JDS ದಾರಿ ಯಾವ ವಿಷಯದಲ್ಲಿ ಅರೆ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಅವಕಾಶ ಕೊಡೋಣ, ರೈತರಿಗೆ ಅವಕಾಶ ಕೊಡೋಣ.
ಇವತ್ತು ಬೀದಿಲಿ ಇಲ್ಲೇ ಇರೋರೆಲ್ಲ ಮಾತಾಡ್ರಿ ಸರ್, ಒಂದ್ ಸೆಕೆಂಡ್ ಪ್ಲೀಸ್ ಪ್ಲೀಸ್ ಮಾತಾಡ್ರಿ ರೀ, ಏನ್ರಿ ಒಂದ್ ಕಡೆಯಿಂದ ಸರಿ ಮಾಡ್ಕೊಳ್ಳೋ ಬರೋಷ್ಟೊತ್ತಿಗೆ ಹೆಂಗ್ ಮಾಡ್ತೀರಾ? ಮಾತಾಡ್ರಿ ಶ್ವೇತಾ ಇವಾಗ ಮ್ಯಾಮ್ ಹೇಳ್ತಿದ್ದಾರೆ ಸರ್, ಪ್ರಾಜೆಕ್ಟ್ ಹೆಂಗಾಗುತ್ತೆ ಬಿಡೋರ್ ಬಿಡ್ತೀನಿ ಅಂತ ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿ ತಾನೇ. ಪ್ರಾಜೆಕ್ಟ್ ಆಗಲ್ಲ ಅನ್ನೋರು ಯಾಕೆ ಹೇಳ್ತಿದಾರೆ? ಮತ್ತೆ ಸುಮ್ನೆ ಅಡ್ವರ್ಟೈಸ್ಮೆಂಟ್ ಕೊಡಕ್ ಹೇಳ್ತಿದಾರ? ನೆನ್ನೆಯಿಂದ 5 ನಿಮಿಷಕ್ಕೂ ಎಲ್ಲಾ ಚಾನಲ್ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಿಡೋದ್ ಬಿಟ್ಬಿಡ್ತೀವಿ ಅಂತ. ಈ ಸರ್ ಹೇಳ್ತಿದ್ದಾರೆ ಹೆಂಗಾಗುತ್ತೆ ಪ್ರಾಜೆಕ್ಟ್ ಅಂತ. ಅದನ್ನ ಮುಖ್ಯಮಂತ್ರಿ ಕೇಳಿ ನಾವೇನ್ ನಾನು ಸರ್ಕಾರ ಕೇಳ್ತಾ ಇರೋದು. ಮತ್ತೆ ಹೆಂಗ್ ಮಾಡ್ತೀರಾ ನೀವು ಪ್ರಾಜೆಕ್ಟ್? ಮತ್ತೆ ಬಿಡೋದ್ ಬಿಡ್ತೀವಿ ಅಂತ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನಾನು ರೈತನೇ. ನೀವು ಬೆಂಗಳೂರಲ್ಲಿ ಬಂದು ಕೂತಿದ್ದೀರಿ ನೋಡಿ. ಹೌದು, ನಮ್ ತಾತ ಮಾಡಿಟ್ಟಿದ್ದ ಬಂದು ಕೂತಿದ್ದೀರಿ. ನಮ್ ತಾತ ಒಂದ್ ಪ್ರಶ್ನೆ ಇದೆ, ಕೇಳಿಸ್ತಾ ಇಲ್ಲ ಅಲ್ಲಿ, ಕೇಳಿಸ್ತಾ ಇಲ್ಲ ಅಲ್ಲಿ. ನಾಗೇಂದ್ರ ಅವರೇ, ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಮ್ಯೂಟ್ ಆಗಿದೆ. ಪ್ಲೀಸ್ ಪ್ಲೀಸ್ ಗೋ ಅಹೆಡ್. ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ ಅಲ್ಲಿ. ಒಂದ್ ಸೆಕೆಂಡ್. ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು. ಆಡಿಯೋ ಮ್ಯೂಟ್ ಆಗಿದೆ ರೀ, ಕಿರ್ಚ್ಬೇಡ್ರಿ. ಆಡಿಯೋ ಮ್ಯೂಟ್ ಆಗಿದೆ, ಪ್ಲೀಸ್ ಮ್ಯೂಟ್ ಆಗಿದೆ ಕಣ್ರಿ. ನಾಗೇಂದ್ರ ಅವ್ರೆ, ಯಾಕ್ರಿ ಹಿಂಗೆ 1000 ಪ್ಯಾನಲ್ ಹ್ಯಾಂಡಲ್ ಮಾಡಿದ್ರೆ ಹೆಂಗಾಡ್ತಿರಲ್ರಿ ನಾಗೇಂದ್ರ ಅವ್ರೆ? ಅರ್ಥ ಆಗ್ತಾ ಇಲ್ವಾ? ದಿಸ್ ಇಸ್ ನಾಟ್ ಫೇರ್. ಚಿಕ್ಕ ಮಕ್ಕಳು ಬೇಕಾದ್ರೂ ಸಾಕು. ಮ್ಯಾಮ್ ಒಂದೇ ಒಂದು ನಿಮಿಷ ನನ್ನ ಟೈಮ್ ಕೊಡ್ಸಿ ಪ್ಲೀಸ್ ಮ್ಯಾಮ್. ಒಂದೇ ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಸರಿ ಮ್ಯಾಮ್. ಒಂದ್ ಸೆಕೆಂಡ್ ಪ್ಲೀಸ್ ಗೋ ಅಹೆಡ್. ಲಾಸ್ಟ್ ಒಂದು ನಿಮಿಷ ಕೊಡಿ ಮ್ಯಾಮ್. ಸರ್ಕಾರಕ್ಕೆ ಒಂದ್ ಸೆಕೆಂಡ್ ಪ್ಲೀಸ್. ನೀವಾದ್ರೂ ಸುಮ್ಮನೆ, ಅವ್ರು ಸುಮ್ಮನೆ ಇರ್ತಾರ, ನೀವಾದ್ರೂ ಸುಮ್ಮನೆ ಕಾರ್ಯಕ್ರಮ ಮುಗಿಸ್ಬೇಕು. ಅಷ್ಟು ದೂರದಿಂದ ರೈತರನ್ನ ಸುಮ್ಮನೆ ಚಂದ ಕರ್ಸಿಲ್ಲ. ಒಂದ್ ಸೆಕೆಂಡ್ ನಾಗೇಂದ್ರ ಅವ್ರೆ, ಎಷ್ಟು ಸಲ ಹೇಳ್ತಾ ಇದ್ದೀನಿ, ಒಂದ್ ಸೆಕೆಂಡ್ ಅವ್ರಿಗೆ ಒಂದ್ ನಿಮಿಷ ಟೈಮ್ ಕೊಡಿ. ಎಲ್ಲ ತಡೀರಿ. ಆಯ್ತು, ತಡೀರಿ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಐ ಆಮ್ ರಿಯಲಿ ಸಾರಿ, ನಿಮಗೆ ಸಮಯ ಕೊಡಕ್ ಆಗ್ಲಿಲ್ಲ. ಪ್ಲೀಸ್ ಮಾತಾಡಿ. ಸರ್ಕಾರ ಹೇಳ್ತಿದೆ ಕೂಡ ಆಕ್ಟ್ ತಗೊಂಡು ನಾವು ಈ GBIT ಮೂಲಕ ಭೂಮಿ ಸ್ವಾಧೀನ ಮಾಡ್ಕೋತಿದ್ದೀವಿ ಅಂತ. ಆದರೆ 15 ದಿನದಿಂದ ಗ್ರೇಟರ್ ಇದಕ್ಕೆ ಇವ್ರು ಬಂದರು, ನಮಗೆ ಗೋಪಾಲ್ ಗೌಡ್ರು ಬಂದರು, ಜಸ್ಟಿಸ್ ಗೋಪಾಲ್ ಗೌಡ್ರು. ಅವ್ರು ಬಂದು ನಮಗೆ ಒಂದು ಇದು ಕೊಟ್ಟಿದ್ದಾರೆ, ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅಂದರೆ ಈ ಭೂಮಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು, ಯಾವುದೇ ನಗರಸಭೆ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಮತ್ತು ಬೆಂಗಳೂರು ನಗರ ಗಡಿಯಿಂದ 15 ಕಿಲೋಮೀಟರ್ ಗಳಿಗಿಂತಲೂ ದೂರ ಇದೆ. ಇದು ಸೆಕ್ಷನ್ 2U ನ 2ನೇ ಭಾಗದ ಅಡಿಯಲ್ಲಿ ಸಮೀಪದ ವ್ಯಾಖ್ಯಾನಕ್ಕೂ ಬರುವುದಿಲ್ಲ. ಈ ಭೂಮಿಯನ್ನು ನಗರ ಪ್ರದೇಶವೆಂದು ಘೋಷಿಸುವ ಯಾವುದೇ ಅಧಿಸೂಚನೆಯೂ ಆಗಿಲ್ಲ. ಆದ್ದರಿಂದ ಈ ಭೂಮಿಗೆ ಕೂಡ ಕಾಯ್ದೆಯನ್ನು ಅನ್ವಯಿಸಲು ಬರುವುದಿಲ್ಲ ಅಂತ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಇದಕ್ಕೆ ನೀವೇನು ಆನ್ಸರ್ ಮಾಡ್ತೀರಾ ಹೇಳಿ ಮ್ಯಾಮ್? ನಿಮ್ಮ ಪ್ರಶ್ನೆ ಹಾಕಿದಿರಿ, ಸಾಧ್ಯ ಆದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ಸಮಯ ಆಗಿದೆ. ಈಗ 11 ಗಂಟೆ ಪ್ರೋಗ್ರಾಮ್ ಸಮಯ ಆಗುತ್ತೆ. ನಾನೊಂದು ಕೊನೆ ಮಾತಾಡ್ತೀನಿ. ಇಲ್ಲ ಸರ್, 1 ಸೆಕೆಂಡ್. 11 ಗಂಟೆ ಮ್ಯೂಸಿಕ್ ಟೈಮ್ ಆಗುತ್ತೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾಂಗ್ರೆಸ್ ಮತ್ತು JDS, 1 ಸೆಕೆಂಡ್. ಕಾಂಗ್ರೆಸ್ ಮತ್ತು JDS, ಬಿಜೆಪಿ ನೀವು ಹೋದ್ರೆ ನಿಮ್ಗೂ ಕೂಡ ಸೇರ್ಕೊಳ್ಳುತ್ತೆ. ದಯವಿಟ್ಟು ನೀವು ರೈತರಿಗೆ ಒಂದು ಸೊಲ್ಯೂಷನ್ ಕೊಡಿ. ಈ ಮಧ್ಯದಲ್ಲಿ ಸಿಗಾಕ್ಸೋದಿದೆಯಲ್ಲ, ಅದ್ರಂತ ನರ್ಕ ಇನ್ನೊಂದಿಲ್ಲ. ಒಂದು, ಅವ್ರು ಮಾರ್ಲೇಬೇಕಾ, ಹೋಗಿ ಕನ್ವಿನ್ಸ್ ಮಾಡಿ. ಇಲ್ಲ ಕೊಟ್ರಾಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಆಗುತ್ತೆ ಅನ್ನೋದಲ್ಲ. 2 ಕಡೆ ಅವ್ರು ಕೊಡ್ತಾರೆ, ಮಧ್ಯದವ್ರು ಭೂಮಿ ಕೊಡ್ಲಿಲ್ಲ ಅಂದ್ರೆ ಆತ ಅಲ್ಲಿಗೆ ಬಂದು ಹಸು ಮೇಯ್ಸಕ್ಕೂ ಆಗಲ್ಲ, ಜೋಳ ಬೆಳೆಯಕ್ಕೂ ಆಗಲ್ಲ, ತರಕಾರಿ ಬೆಳೆಯಕ್ಕೂ ಆಗಲ್ಲ. ನೀವು ಕೊಟ್ಟವ್ರು ಮಾತ್ರ ಕೊಡಿ ಅಂದ್ಬಿಟ್ರೆ ಆಗಲ್ಲ. ಒಂದು, ಎಲ್ರೂ ಕನ್ವಿನ್ಸ್ ಮಾಡಬೇಕು. ಇನ್ನೊಂದು, JDS ಶಪಥ ಮಾಡ್ಬಿಟ್ರಿ ನೀವು ರೈತರ ಹೆಸರು ಹೇಳ್ಕೊಂಡು, ನಾವು ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡ್ತೀವಿ, ಇಂಥದ್ದೇ ಯೋಜನೆಯ ಹೆಸರಲ್ಲಿ ಇನ್ನೊಂದನ್ನ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ಬಿಡಿ ರೈತರಿಗೆ ದಯವಿಟ್ಟು. ಥ್ಯಾಂಕ್ ಯು ಸರ್. 1 ಸೆಕೆಂಡ್ ಸರ್. ಸೊ ಇದರ ನಡುವೆ ರೈತರು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ. ಕೊಡ್ಬೇಕಾ ಬೇಡವಾ ರೀ? 516 ದಿನ ರೀ, 1.5 ವರ್ಷದ ಮೇಲಾಯ್ತು. ಬೆಳಗ್ಗೆ ಹಸು ಹಾಲ್ ಕರಿ ಬಂದು ಇಲ್ಲಿ ಪ್ರತಿಭಟನೆ ಕುತ್ಕೋ. ಇದರಂತ ನರ್ಕ ಇನ್ನೊಂದಿದ್ಯಾ?
ಯಾಕೆ ಬಿಡದಿ ಭಾಗದ ರೈತರಿಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ಕೊಳ್ ತಿಂತಾ ಇದ್ದೀರಿ? ನಾನು ಕಾಂಗ್ರೆಸ್ಗೆ ಮಾತ್ರ ಹೇಳ್ತಲ್ಲ, JDSಗೂ ಸೇರಿ ಹೇಳ್ತಾ ಇರೋದು, ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಹೇಳ್ತಾ ಇರೋದು. ಒಂದು ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರಾಜೆಕ್ಟ್ ಆದ್ರೆ ಹಿಂಗ್ ಅನುಕೂಲ ಆಗುತ್ತೆ, ಇಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಹಿಂಗ್ ಕೈ ಬಿಡಬೇಕು ಅಂತ ಕನ್ವಿನ್ಸ್ ಮಾಡಿ. ಅದನ್ನ ಬಿಟ್ಟು ಒಬ್ರು ಪಾದಯಾತ್ರೆ ಮಾಡೋದಂತೆ, ಇನ್ನೊಬ್ರು ವಿಡಿಯೋ ನಾವು ಇದನ್ನ ಮಾಡೇ ತೀರ್ತೀವಿ ಅನ್ನೋದಂತೆ. ರೈತರು ಮಧ್ಯದಲ್ಲಿ ಸಿಗಾಕೊಂಡು ನಲುಗ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಗಮನ ಹರಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.